ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ಮನೋವಿಜ್ಞಾನ ವಿಭಾಗದಲ್ಲಿ ಕಳೆದ 9 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ದೃಷ್ಟಾಂತ ಅಧ್ಯಯನ, ಕೇಸ್ ಸ್ಟಡಿ. ಕ್ವಾಲಿಟೇಟಿವ್ ರಿಸರ್ಚ್ ಅನಾಲಿಸಿಸ್ ಮೆಥಡ್ ಅಲ್ಲಿ ಪ್ರಮುಖವಾಗಿ ಬರುವಂಥದ್ದು ಈ ದೃಷ್ಟಾಂತ ಅಧ್ಯಯನ ವಿಧಾನ, ಅಂದರೆ ಕೇಸ್ ಸ್ಟಡಿ ಮೆಥಡ್. ಕಳೆದ ತರಗತಿನಲ್ಲಿ ಇಂಟರ್ವ್ಯೂ ಮೆಥಡು, ಅದಾದ ನಂತರ ಅಬ್ಸರ್ವೇಷನ್ ಮೆಥಡು, ಯಾವ ರೀತಿಯಾಗಿ ಒಂದು ವ್ಯಾಲಿಡ್ ಇನ್ಫಾರ್ಮೇಷನನ್ನು, ಅಕ್ಯುರೇಟ್ ಇನ್ಫಾರ್ಮೇಷನನ್ನು ನಾವು ತೆಗೆದುಕೋಬೇಕು ಅನ್ನೋದೇ ಆದರೆ ಈ ಗುಣಾತ್ಮಕವಾಗಿರುವಂತಹ ಸಂಶೋಧನಾ ವಿಧಾನಗಳು ದತ್ತಾಂಶವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಗುಣಾತ್ಮಕ ಅಂಶಗಳು ನಮಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಅದೇ ಸಾಲಿನಲ್ಲಿ ಬರುವಂಥದ್ದು ದೃಷ್ಟಾಂತ ಅಧ್ಯಯನ, ಕೇಸ್ ಸ್ಟಡಿ. ಸೊ ಕೇಸ್ ಸ್ಟಡಿ ಏನಕ್ಕೆ ತೆಗೆದುಕೊಳ್ತಾರೆ, ಏನಕ್ಕೋಸ್ಕರ ಬೇಕಾಗುತ್ತೆ? ನಾವು ಒಂದು ಕೇಸ್ ಅಂತ ನಾವು ಅಥವಾ ಒಂದು ಕ್ಲೈಂಟ್ ಅಂತ ನಾವು ಒಂದು ಇಂಟರ್ವ್ಯೂ ಮಾಡಬೇಕು, ಅಥವಾ ಒಂದು ಕೇಸ್ ಯಾವ ರೀತಿ ಆಗಿದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಅನ್ನೋದೇ ಆದರೆ, ಅಥವಾ ಒಂದು ಪ್ರಾಬ್ಲಮ್ ಇಟ್ಕೊಂಡು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇಟ್ಕೊಂಡು ಅದು ಸೈಕಲಾಜಿಕಲ್ಲು, ನ್ಯೂರಲಾಜಿಕಲ್ಲು, ಕಾಗ್ನಿಟಿವ್ ಅಥವಾ ಎನಿ ಪರ್ಸನಾಲಿಟಿ ಡಿಸಾರ್ಡರ್ಸು, ಸೊ ಯಾವುದೇ ಒಂದು ಅಪಸಾಮಾನ್ಯತೆಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ, ಕ್ಲೈಂಟು, ಸೊ ಒಬ್ಬ ಸೈಕಾಲಜಿಸ್ಟು ಅಥವಾ ಸೈಕಿಯಾಟ್ರಿಸ್ಟ್ ಮುಂದೆ ಬಂದಾಗ ಸೊ ಯಾವ ರೀತಿಯಾಗಿ ಆ ಒಬ್ಬ ವ್ಯಕ್ತಿಗೆ ಟ್ರೀಟ್ಮೆಂಟನ್ನು ಶುರು ಮಾಡಬೇಕು. ಟ್ರೀಟ್ಮೆಂಟ್ ಅಂತ ಶುರು ಮಾಡೋದಕ್ಕೂ ಮುಂಚೆ ಏನೆಲ್ಲ ಪ್ಯಾರಾಮೀಟರ್ಸ್ಗಳನ್ನು ನಾವು ಗಮನಿಸ್ಕೊಳ್ಬೇಕು, ಯಾವ ರೀತಿಯಾದಂತಹ, ಸೊ ಓಕೆ, ಒಂದು ಒಂದು ಫಿಸಿಷಿಯನ್ ಹತ್ರಕ್ಕೆ ಹೋಗ್ತೀವಿ, ಏನೋ ಒಂದು ಹುಷಾರಿಲ್ಲ, ಫೀಲಿಂಗ್ ಅನ್ಈಸಿನೆಸ್ಸು ಅನ್ನೋ ಒಂದು ಕಾರಣಕ್ಕೆ ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹತ್ರ ಹೋದಾಗ ಸೊ ಏನು ಹೇಳ್ತಾರೆ ಅವರು? ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಏನು ಕ್ವಶನ್ಸು? ಫಾರ್ ಎಕ್ಸಾಂಪಲ್, ಫೀಲಿಂಗ್ ಅನ್ಈಸಿನೆಸ್ ಅಂತಂದರೆ ಸೊ ಏನಾಗ್ತಾ ಇದೆ, ಸೊ ಅಂದರೆ ಸಿಂಪ್ಟಮ್ಸ್. ಸೊ ಸಿಂಪ್ಟಮ್ಸ್ಗಳು ಏನು ಅನ್ನೋದು ಅವರಿಗೆ ಅರ್ಥ ಆಗಬೇಕು. ಸೊ ಸಿಂಪ್ಟಮ್ಸ್ಗಳು ಏನು ಅನ್ನೋದು ಅರ್ಥ ಆಗಬೇಕು ಅನ್ನೋದೇ ಆದರೆ ಸೊ ಅದಕ್ಕೆ ರಿಲೇಟೆಡ್ ಸೊ ಏನು ಆಗ್ತಾ ಇರ್ಬೋದು ನಿಮಗೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಓಕೆ, ಸೊ ಹೆಡ್ಏಕ್ ಇದೆ, ಅಥವಾ ಕೋಲ್ಡ್ ಇದೆ, ಕಾಫ್ ಇದೆ, ಸೊ ಅಥವಾ ಸ್ವಲ್ಪ ಬಿಸಿ ಇದೆ, ಮೈ ಬಿಸಿ ಇದೆ, ಸೊ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಬಂತು ಅಂತ ಅಂದಾಗ ಸೊ ನಾರ್ಮಲಿ ಬಿ ಪಿಯನ್ನು ಚೆಕ್ ಮಾಡ್ತಾರೆ. ಸೊ ನಾರ್ಮಲಿ ಎಷ್ಟು ಟೆಂಪರೇಚರ್ ಇರಬಹುದು ಅನ್ನೋದನ್ನು ಟೆಸ್ಟನ್ನು ಮಾಡ್ತಾರೆ. ಸೊ ನಂತರದಲ್ಲಿ ಸೊ ಒಂದು ಅರ್ಥ ಬೇಸ್ಡ್ ಆನ್ ವೆದರು, ಡ್ಯೂರೇಷನ್ನು, ಟೈಮು, ಇದ್ರ ಮೇಲೆಲ್ಲ ಸೊ ಏನು ಊಟ ಏನಾಗಿತ್ತು, ಅಥವಾ ಲಾಸ್ಟ್ 2-3 ಡೇಸಲ್ಲಿ ಏನೇನು ಮೇಜರ್ ಚೇಂಜಸ್ ಆಗಿತ್ತು ನಿಮ್ಮ ಫುಡ್ಡಲ್ಲಿ, ಫುಡ್ ಹ್ಯಾಬಿಟ್ಸಲ್ಲಿ, ಅಥವಾ ವೆದರಲ್ಲಿ ಏನು ಅನ್ನೋದನ್ನು ತಿಳ್ಕೊಬೋದಾ ಅನ್ನೋ ರೀತಿ ಕಾರಣಗಳನ್ನು ತಿಳ್ಕೊಳ್ತಾರೆ. ಓಕೆ, ಸೊ ಇಷ್ಟು ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಲಿಮಿನರಿ ಆಗಿರ್ತಕ್ಕಂಥ ಮಾಹಿತಿ. ಯಾವುದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತಕ್ಕಂಥದ್ದಂಗೆ ಏನಾಗಿದೆ, ಸೊ ಫೀಲಿಂಗ್ ಅನ್ಈಸಿನೆಸ್ ಅಂತಿದ್ದಂಗೆ ಯಾವುದೋ ಒಂದು ಇಂಜೆಕ್ಷನನ್ನು ಓಕೆ ನಮಗೆ ಇಂಜೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೋ ಒಂದು ಟ್ಯಾಬ್ಲೆಟನ್ನು ಪ್ರಿಸ್ಕ್ರೈಬ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಾಟ್ ಆರ್ ದ ಪ್ರಾಬಬಲ್ ರೀಸನ್ ಫಾರ್ ದ್ಯಾಟ್ ಅನ್ನೋದನ್ನು ನಾವು ಸಿಸ್ಟಮೆಟಿಕ್ ಆಗಿ ನಾವು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು. ಸೊ ಅದಕ್ಕೂ ಮುಂಚೆ ಸೊ ಡಾಕ್ಟರ್ಗಳಿಗೆ, ಈ ಫಿಸಿಷಿಯನ್ಸ್ಗೆ ಒಂದು ವೇವ್ ಇರುತ್ತೆ ಅವರು. ಓಕೆ, ಸೊ ಈಗ ಡೆಂಗು ಅದೊಂದು ಟೈಮ್, ಡೆಂಗ್ಯೂ ಅಂತಕ್ಕಂಥದ್ದು ಒಂದು ಟೈಮಲ್ಲಿ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಒಂದಷ್ಟು ಗುಣಲಕ್ಷಣಗಳು ಅವರಿಗೆ ಅನಲೈಸ್ ಅಥವಾ ಅವರಿಗೆ ಮನವರಿಕೆ ಆದರೆ ಸೊ ಒಂದು ಬ್ಲಡ್ ಟೆಸ್ಟನ್ನು ಮಾಡಿಸಿ, ಡೆಂಗ್ಯೂ ಅಥವಾ ಮಲೇರಿಯಾ, ಸೊ ಆ ಥರದ್ದು ಏನಾದ್ರು ಒಂದು ಟೆಸ್ಟ್ ಮಾಡಿಸಿ ಅಂತ ಒಂದು ಟೆಸ್ಟಿಂಗಿಗೆ ಕೊಡ್ತಾರೆ. ಏನಕ್ಕೆ ಅಂತಂದರೆ ಆಲ್ ಆಫ್ ಎ ಸಡನ್ ಅವರಿಗೆ ಕೊಡೋಕೆ ಹೋಗೋದಿಲ್ಲ. ಸೊ ಒಂದು ವೇವ್ ಇರುತ್ತೆ. ಸೊ ಬಂದಿರತಕ್ಕಂತಹ 100 ಜನ ಪೇಷಂಟ್ಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಸಿಂಪ್ಟಮ್ಸ್ ಹೊಂದಿರತಕ್ಕಂಥವ್ರು
ಅವರ ಪರ್ಸೆಂಟೇಜು ಇಷ್ಟಿದೆ, ಒಂದು 50% 60% ಈ ಥರ ಕಾಣಿಸ್ಕೊಳ್ತಾ ಇದೆ. ಸೊ ಅಂಥ ಮೂಮೆಂಟಲ್ಲಿ ಈ ಥರದ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ಸೊ ಓಕೆ, ಏನಕ್ಕೂ ಒಂದು ಟೆಸ್ಟ್ ಇರಲಿ, ಬ್ಲಡ್ ಟೆಸ್ಟ್ ಇರಲಿ ಅಂತಕ್ಕಂಥದ್ದು ಮಾಡಿಸ್ತಾರೆ. ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಟ್ರೀಟ್ಮೆಂಟನ್ನು ಪ್ರಾರಂಭ ಮಾಡಲಿಕ್ಕೆ. ಸೊ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೆಲವೊಂದಷ್ಟು ಪ್ರೀವಿಯಸ್ ಇನ್ಫಾರ್ಮೇಷನ್ಸು, ಅದಕ್ಕೂ ಈ ಘಟನೆಗೂ ಆಗೋದಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಪ್ರಿಲಿಮಿನರಿ ಆಗಿರ್ತಕ್ಕಂತಹ ಮಾಹಿತಿಗಳನ್ನು ನಮಗೆ ಬೇಕು, ಅದನ್ನು ಪಡ್ಕೋಬೇಕು. ಸೊ ಪಡ್ಕೊಳ್ಳುವಂತಹ ಒಂದು ವಿಧಾನ ಈ ವ್ಯಕ್ತಿಯ ಅಧ್ಯಯನ, ಕೇಸ್ ಸ್ಟಡಿ ಅಥವಾ ದೃಷ್ಟಾಂತ ಅಧ್ಯಯನ. ಓಕೆ, ಇಲ್ಲಿ ನಾವು ಸೈಕಾಲಜಿಕಲ್ ಏನಾದ್ರು ಒಂದು ಪ್ರಾಬ್ಲಮ್ಸ್ ಇದೆ, ಓಕೆ, ಅಪಸಾಮಾನ್ಯತೆ ಇದೆ, ಅಬ್ನಾರ್ಮಲಿಟೀಸ್ ಇದೆ. ಸೊ ಅಂಥ ಮೂಮೆಂಟಲ್ಲಿ ಒಬ್ಬ ವ್ಯಕ್ತಿ ಓಕೆ ಪರಿಹಾರಕ್ಕೋಸ್ಕರ ಒಬ್ಬ ಸೈಕಿಯಾಟ್ರಿ, ಸೈಕಾಲಜಿಸ್ಟು, ಥೆರಪಿಸ್ಟ್ ಹತ್ರ ಬಂದಿದ್ದಾರೆ ಅಂತ ಅಂದಾಗ ಸೊ ಅದನ್ನು ಕೇಸ್ನ ನಾವು ಹ್ಯಾಂಡಲ್ ಮಾಡುವಂಥ ಪ್ರಥಮವಾಗಿ ಬೇಕಾಗಿರ್ತಕ್ಕಂತಹ ಮಾಹಿತಿಗಳನ್ನು ನಾವು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಅಥವಾ ಸಂಗ್ರಹ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಈ ಒಂದು ಕೇಸ್ ಹಿಸ್ಟ್ರಿ, ದೃಷ್ಟಾಂತ ಅಧ್ಯಯನ. ಸೊ ಏನಕ್ಕೋಸ್ಕರ ಬೇಕು ಈ ಒಂದು ದೃಷ್ಟಾಂತ ಅಧ್ಯಯನ? ಈ ಅಧ್ಯಯನವನ್ನು ನಾವು ಒಬ್ಬ ವ್ಯಕ್ತಿಯನ್ನು ನಾವು ಡೀಟೇಲ್ ಆಗಿ ಓಕೆ ಒಂದು ಕೇಸನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಏನಕ್ಕೋಸ್ಕರ ಸ್ಟಡಿ ಮಾಡಬೇಕು? ಸೊ ಕೆಲವೊಂದು ಸೈಕಾಲಜಿಕಲ್ ಪ್ರಾಬ್ಲಮ್ಗಳೇ ಆ ರೀತಿಯಾಗಿರುತ್ತೆ. ಈಗ ಫಿಯರ್ ಅಂತ ಇಟ್ಕೊಳ್ಳೋಣ, ಒಂದು ಆಂಗ್ಸೈಟಿ ಅಂತ, ಸೋಷಿಯಲ್ ಆಂಗ್ಸೈಟಿ ಅಂತ ಇಟ್ಕೊಳ್ಳೋಣ. ಸೊ ಒಂದು 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 ಫೀಮೇಲ್ ಬಂದಿರ್ತಾರೆ, ಸ್ಟ್ರೇಂಜರ್ಸ್ ಜೊತೆಗೆ ಮಾತಾಡಬೇಕು ಅಂತಂದರೆ ಫಿಯರ್, ಅದು ಆಂಗ್ಸೈಟಿಗೆ ಕನ್ವರ್ಟ್ ಆಗ್ತದೆ. ಸೊ ಅದು ಸೋಷಿಯಲ್ ಆಂಗ್ಸೈಟಿ ನಂತರದಲ್ಲಿ ಸೋಷಿಯಲ್ ಆಂಗ್ಸೈಟಿಯಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದಕ್ಕೆ, ಯಾವ ರೀತಿಯಾದ ಟ್ರೀಟ್ಮೆಂಟನ್ನು ಕೊಡಬೇಕು? ಸೊ ಇದು ನಮಗೆ ಕಾಸ್ ರೂಟ್ ಏನು ಅನ್ನೋದು ನಮಗೆ ಗೊತ್ತಾಗಬೇಕು. ಅಂದರೆ ಆ್ಯಸ್ ಎ ರಿಸರ್ಚರ್, ಆ್ಯಸ್ ಎ ಸೈಕಿಯಾಟ್ರಿ, ಆ್ಯಸ್ ಎ ಸೈಕಾಲಜಿಸ್ಟು ಅವ್ರಿಗೆ ಗೊತ್ತಾಗಬೇಕು ಏನಕ್ಕೆ ಅಂತಾರೆ, ಅವರು ಅದಕ್ಕೆ ಸೊಲ್ಯೂಷನನ್ನು ಕಂಡುಹಿಡ್ಕೋಬೇಕು. ಸೊ ಯಾವ ರೀತಿಯಾಗಿ ಕಂಡುಹಿಡ್ಕೊಳ್ಳುವಂಥದ್ದು? ವೆದರ್ ಇಟ್ ಈಸ್ ನ್ಯೂರಲಾಜಿಕಲ್ಲು, ಸೈಕಾಲಜಿಕಲ್ಲು ಅಥವಾ ಪರಿಸರದ ಇನ್ಫ್ಲೂಯೆನ್ಸು, ಏನು ಕಾರಣ, ಅಥವಾ ಏನಾದರೂ ಒಂದು ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸು ಅಥವಾ ಇನ್ಯಾವುದೋ ಒಂದು ಇನ್ಫ್ಲೂಯೆನ್ಸು. ಸೊ ಏನಕ್ಕೋಸ್ಕರ ಇದು ರೈಸ್ ಆಗಿದೆ, ಏನಕ್ಕೋಸ್ಕರ ಒಬ್ಬ ಸ್ಟ್ರೇಂಜರ್ಗೆ ಈ ಮಹಿಳೆ ಅಥವಾ ಈ ಒಂದು ಹುಡುಗಿ ಎದುರುತ್ತಾಳೆ. ಓಕೆ, ಒಂದು ಸೋಷಿಯಲ್ ಈವೆಂಟ್ ಅಂತ ಬಂದು ಅಂತ ಅಂದಾಗ ಸೊ ಅಲ್ಲಿ ಮುಖ್ಯವಾಗಿ ಹೋಗಿ ಒಬ್ಬರನ್ನ ಕನ್ವೆ ಮಾಡೋದು ಅಥವಾ ಒಂದು ಸೋಷಿಯಲ್ ಗ್ಯಾದರನ್ನು ಅಡ್ರೆಸ್ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ಆಂಗ್ಸೈಟಿಗೆ ಒಳಗಾಗ್ತಾರೆ, ಆಂಗ್ಸಿಯಸ್ ಆಗ್ತಾರೆ. ಕಾರಣ ಏನು? ಸೊ ಇದೆಲ್ಲ ನಾವು ತಿಳ್ಕೋಬೇಕು ಅಂತ ಅಂದಾಗ ಈ ದೃಷ್ಟಾಂತ ಅಧ್ಯಯನ ವಿಧಾನ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಹೇಗಿರುತ್ತೆ ಅದು? ಈ ಕೇಸ್ ಸ್ಟಡಿ ವಿವಿಧ ದೃಷ್ಟಿಕೋನಗಳಿಂದ ಕೆಲವೊಂದು ಘಟಕದ ಬಗ್ಗೆ ಮಾಹಿತಿಯನ್ನು ಪಡೆಯುವಲ್ಲಿ ಸಹಾಯ ಮಾಡುವ ವಿಧಾನ ಅಂತ ವಿವರಿಸಬಹುದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಪಡ್ಕೋಬೇಕು ಅಂತ ಅಂದ್ರೆ ಯಾವ ರೀತಿಯಾಗಿ ಪಡ್ಕೋಬೇಕು? ಆ ವ್ಯಕ್ತಿಗೆ ಇರ್ತಕ್ಕಂತಹ ಒಂದು ಸಮಸ್ಯೆಯನ್ನ ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕು. ಅಲ್ಲಿ ರೈಸ್ ಆಗಿರ್ತಕ್ಕಂತಹ ವಿಷಯಗಳು, ಫಾರ್ಮ್ಯಾಟ್ಗಳು ಯಾವ ರೀತಿಯಾಗಿದೆ, ಕಾರಣಗಳು ಏನಿದೆ, ಅದು ಬಯೋಲಾಜಿಕಲ್ ಕಾರಣನಾ, ಅದು ಸೈಕಾಲಜಿಕಲ್ ಕಾರಣನಾ, ಹೆರಿಡಿಟಿ ಕಾರಣನಾ, ಎನ್ವಿರಾನ್ಮೆಂಟ್ ಕಾರಣನಾ? ಸೊ ಯಾವುದು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ? ಈ ಹುಡುಗಿ ಅಥವಾ ಈ ಮಹಿಳೆ ಈ ಸ್ಟ್ರೇಂಜರ್ಗೆ ಭಯಪಡುವಂತಹ ಒಂದು ಸಿಂಪ್ಟಮ್ಸ್ ಅನ್ನ ತೋರಿಸ್ತಾ ಇರೋದಕ್ಕೆ ಕಾರಣಗಳೇನು? ಸೊ ಅಂತ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಯನ್ನ, ಆ ಮಹಿಳೆಯನ್ನ ಇನ್ ಡೀಟೇಲ್ ಆಗಿ ನಾವು ಅಧ್ಯಯನ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೇಸ್ ಸ್ಟಡಿ ಮೆಥಡ್ ತುಂಬಾ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಕೇಸ್ ಸ್ಟಡಿಯನ್ನು ವ್ಯಕ್ತಿಗಳು ಮಾತ್ರವಲ್ಲದೆ ಕೆಲವೊಂದು ಸಂಸ್ಥೆಗಳು ಓಕೆ ಘಟನೆಗಳು ಮುಂತಾದವುಗಳನ್ನು ಅಧ್ಯಯನ ಮಾಡಲು ಬಳಸಬಹುದು. ಸೊ ಇಲ್ಲಿ ಅನೇಕ ವಿಧದ ಮುಖಾಂತರನೂ ಸಹ ಈ ಕೇಸನ್ನು ಸ್ಟಡಿ ಮಾಡ್ತಾ ಹೋಗ್ಬೋದು ಡೀಟೇಲ್ ಆಗಿ. ಯಾವ ರೀತಿಯಾಗಿ ನಾವು ಸಂಗ್ರಹ ಮಾಡ್ಕೋಬೇಕು, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಆಳವಾಗಿ ಪರೀಕ್ಷೆ ಮಾಡಬಹುದು,
ಅದ್ರದ್ದು ಒಂದು ಮೆಥಡ್ ಏನಪ್ಪಾ ಅಂತ ಅಂದಾಗ ಈ ಸಂದರ್ಶನ ವಿಧಾನಗಳು, ವೀಕ್ಷಣೆ, ಅಬ್ಸರ್ವೇಷನ್. ಸೊ ಈ ಎಲ್ಲ ವಿಧಾನಗಳನ್ನು ಉಪಯೋಗಿಸಿಕೊಂಡು ಸಹ ಈ ಒಂದು ಕೇಸ್ ಸ್ಟಡಿಯಲ್ಲಿ ಕೆಲವೊಂದು ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಗಳನ್ನು 360 ಡಿಗ್ರಿ ಆಂಗಲ್ ಇಂದನೂ ಸಹ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಹೋಗುತ್ತೆ, ಅಥವಾ ಆ ಒಂದು ಮುಖಾಂತರವಾಗಿ ನಾವು ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೊಳ್ತಾ ಹೋಗ್ಬೋದು. ಹೇಗಿರ್ಬೋದು ದೃಷ್ಟಾಂತ ಅಧ್ಯಯನ ವಿಧಾನ? ಈ ಪ್ರಕರಣಗಳಲ್ಲಿ ಅಧ್ಯಯನದಲ್ಲಿ ಹೆಚ್ಚಾಗಿ ಬಳಸಲಾಗುವ ಡೇಟಾ ಸಂಗ್ರಹಣಾ ವಿಧಾನಗಳು ಯಾವ ರೀತಿಯಾಗಿರ್ತವಪ್ಪ ಅಂತಂದ್ರೆ, ಸಂದರ್ಶನ ಫೇಸ್ ಟು ಫೇಸ್ ಇಂಟರ್ವ್ಯೂ ಮೆಥಡ್ ಅಲ್ಲಿ ಇರಬಹುದು, ವೀಕ್ಷಣೆ ಅಬ್ಸರ್ವೇಷನ್ ಮೆಥಡ್ ಅಲ್ಲಿ ಇರಬಹುದು, ಪತ್ರಗಳನ್ನು ಉಲ್ಲೇಖಿಸೋದು, ಸೊ ಅವರಲ್ಲಿ ಇರ್ತಕ್ಕಂಥ ಒಂದು ಬಯೋಲಾಜಿಕಲ್ ಎವಿಡೆನ್ಸ್ಗಳು, ಫಿಸಿಕಲ್ ಎವಿಡೆನ್ಸ್ಗಳು, ಟಿಪ್ಪಣಿಗಳು, ಅವ್ರ ಮೇಲೆ ಇರ್ತಕ್ಕಂಥ ಅಭಿಪ್ರಾಯಗಳು, ಮತ್ತು ಭಾಗವಹಿಸುವವರ ಡೈರಿಗಳು. ಸೊ ಅವ್ರದ್ದು ಏನಾದ್ರು ಒಂದು ಅಭ್ಯಾಸಗಳಿದೆ, ಸೊ ಡೈರಿ ನಾವು ಬರೆದಿಡುವಂಥದ್ದು, ಅದರಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಘಟನಾವಳಿಗಳನ್ನು ಯಾವ ರೀತಿಯಾಗಿ ನರೇಟ್ ಮಾಡಿದ್ದಾರೆ, ನರೇಟಿವ್ ಸ್ಟೈಲ್ ಯಾವ ರೀತಿಯಾಗಿದೆ, ಓಕೆ, ನರೇಟ್ ಮಾಡುವಂತಹ ಇದರಲ್ಲಿ ತಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಯಾವ ರೀತಿಯಾಗಿ ಅದನ್ನ ಮೇಂಟೈನ್ ಮಾಡ್ಕೊಳ್ತಾ ಹೋಗಿದ್ದಾರೆ, ಕಾಪಾಡ್ಕೊಳ್ತಾ ಹೋಗಿದ್ದಾರೆ, ಮತ್ತೆ ಇನ್ಯಾವುದೋ ಇತರ ಸಂಬಂಧಿತ ದಾಖಲೆಗಳನ್ನು ಸಹ ಇದು ಒಳಗೊಂಡಿರ್ಬೋದು. ಸೊ ಇಂಥದ್ದೇ ಮಾಹಿತಿ ಇಂಥದ್ದೇ ವಿಧಾನಗಳ ಮುಖಾಂತರ ಸಂಗ್ರಹ ಮಾಡ್ಕೋಬೇಕು ಅನ್ನೋ ರೀತಿಯಾಗಿ ಏನಿಲ್ಲ. ಇಲ್ಲಿ ನಮಗೆ ಟೋಟಲ್ ಆಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಗುಣಾತ್ಮಕವಾದಂತಹ ಮಾಹಿತಿ. ಈ ಗುಣಾತ್ಮಕವಾದಂತಹ ಮಾಹಿತಿಯನ್ನು ನಾವು ಯಾವುದಾದರೂ ಒಂದು ಮುಖಾಂತರ, ಯಾವುದಾದರೂ ಒಂದು ಮೂಲದ ಮುಖಾಂತರ ನಾವು ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೋಬಹುದು. ಸೊ ಸಂದರ್ಶನ ವಿಧಾನದ ಮುಖಾಂತರನೇ ಮಾಡಬೇಕು, ವೀಕ್ಷಣೆಯ ಮುಖಾಂತರನೇ ಮಾಡಬೇಕು ಅಂದ್ರೆ ಅಬ್ಸರ್ವೇಷನ್, ಓಕೆ, ಟಿಪ್ಪಣಿಗಳು, ಅವ್ರ ಮೇಲೆ ಇರ್ತಕ್ಕಂಥ ಅಭಿಪ್ರಾಯಗಳು, ಉಲ್ಲೇಖಗಳು, ಡೈರಿಗಳು, ಇಂಥದ್ದೇ ವೇ ಅಂತ ಅಲ್ಲ, ಅಥವಾ ಆಲ್ ಟುಗೆದರ್ ವಿ ಆರ್ using different methods to collect a particular information about the client. ಸೊ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು, ಬೇರೆ ಬೇರೆ ಮೆಥಡ್ಸ್ಗಳು, ಸೊ ಬೇರೆ ಬೇರೆ ಸೋರ್ಸ್ಗಳು. ಸೊ ಇವೆಲ್ಲವೂ ಏನು ನಮಗೆ ಪ್ರಮುಖ ಪಾತ್ರವನ್ನ ತೋರಿಸ್ಕೊಡುತ್ತೆ ಅನ್ನೋದೇ ಆದ್ರೆ ಒಂದು ಗುಣಾತ್ಮಕವಾದಂತಹ, ಒಂದು ವ್ಯಾಲಿಡ್ ಅಥವಾ ರಿಲೇಬಲ್ ಆಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಒಂದು ಮಾಹಿತಿ ಒಬ್ಬರಿಂದ ಬಂದಿದೆ, ಒಂದು ಡೈರೆಕ್ಷನ್ ಅಲ್ಲಿ ಬಂದಿದೆ, ಪಾಸಿಟಿವ್ ನೆಗೆಟಿವ್, ಸೊ ಯಾವ್ದಾದ್ರು ಒಂದು ಡೈರೆಕ್ಷನ್ ಅಲ್ಲಿ ಬಂದಿದೆ, ಅದನ್ನ ಟೆಸ್ಟ್ ಮಾಡ್ಬೇಕಲ್ಲ. ಸೊ ಇಂತಹ ಮಾಹಿತಿ ಈ ಡೈರೆಕ್ಷನ್ ಅಲ್ಲಿ ಬಂದಿದೆ ಅಥವಾ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಬಂದಿದೆ ಅಂತ ಇಟ್ಕೊಳ್ಳೋಣ. ಸೊ ಒಬ್ಬರ ಮೇಲೆ ಒಂದು ಅಭಿಪ್ರಾಯ, ಅದನ್ನ ಯಾವ ರೀತಿಯಾಗಿ ನಂಬೋದು? ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂತ ಅಂದಾಗ ನಂಬಬಹುದಾ ಬೇಡವಾ ಅನ್ನೋದು ಒಂದು ಕ್ವಶನ್ ರೈಸ್ ಆಗುತ್ತೆ. ಒಂದು 10 ಜನಗಳಿಂದ ಇನ್ಫಾರ್ಮೇಶನ್ ಅನ್ನ ಆ ಒಬ್ಬ ವ್ಯಕ್ತಿಯ ಬಗ್ಗೆ ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಅಂದಾಗ ಸೇಮ್ ರಿಸಲ್ಟ್ ಅನ್ನ ಕೊಟ್ರೆ, ಸೊ ಅಲ್ಲಿ ವ್ಯಾಲಿಡೇಟ್ ಆಗ್ತಾ ಹೋಗುತ್ತೆ, ರಿಲೇಬಲ್ ಆಗ್ತಾ ಹೋಗಿರುತ್ತೆ. ಯಾವುದು ಫಸ್ಟ್ ಒಬ್ಬ ವ್ಯಕ್ತಿಯನ್ನ ನಾವು ಏನು ವಿಚಾರಿಸ್ಕೊಂಡಾಗ ಒಂದು ಅಭಿಪ್ರಾಯಗಳು ಬರುತ್ತಲ್ಲ, ಸೊ ಅದು ವ್ಯಾಲಿಡೇಟ್ ಆಗ್ತಾ ಹೋಗುತ್ತೆ. ಪ್ರೀವಿಯಸ್ ಇನ್ಫಾರ್ಮೇಶನ್ ಯಾವಾಗ ರಿಲೇಬಲ್ಗೆ ಒಳಗಾಗ್ತಾ ಹೋಗುತ್ತೆ, ಸೊ ನಾವು ಇನ್ಫಾರ್ಮೇಶನ್ ಕನ್ಫರ್ಮೇಷನ್ಸ್ಗೆ ಅದು ಕಾರಣ ಆಗ್ತಾ ಹೋಗುತ್ತೆ. ಸೊ ಹೀಗೆ 10 ಜನ ಅಥವಾ 10 ವಿಧವಾದಂತಹ ಕ್ವಶನ್ಸ್ಗಳು, 10 ಬೇರೆ ಬೇರೆ ಆಗಿರ್ತಕ್ಕಂತಹ ಮೂಲಗಳು, 10 ಬೇರೆ ಬೇರೆ ಆಗಿರ್ತಕ್ಕಂತಹ ಕಂಟೆಂಟ್ಗಳು. ಸೊ ಒಂದೇ ಕಂಟೆಂಟ್. ಸೊ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಅಸೆಸ್ ಮಾಡಬೇಕು ಅಂತ ಅಂದ್ರೆ ಕೇವಲ ಒಂದೇ ರೀತಿಯಾದಂತಹ ಕ್ವಶನ್ಸ್ ಅಲ್ಲ, ಹಲವಾರು ರೀತಿಯಾದಂತಹ ಕ್ವಶನ್ಸ್ಗಳು, ಹಲವಾರು ರೀತಿಯಾದಂತಹ ಶಾಬ್ದಿಕವಾಗಿರ್ತಕ್ಕಂತಹ, ಅಶಾಬ್ದಿಕವಾಗಿರ್ತಕ್ಕಂತಹ ಗೆಸ್ಚರ್ಸ್ಗಳು, ಸೊ ಮುಂತಾದ ಅನೇಕ ಮೂಲಗಳಿಂದ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವದಕ್ಕೆ ಸಂಬಂಧಿಸಿದಂತಹ, ಒಂದು ವ್ಯಕ್ತಿತ್ವದ ಅನಾಲಿಸಿಸ್ಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ. ಸೊ ಇದು ಮುಖ್ಯವಾಗಿ ಗುಣಾತ್ಮಕ ವಿಧಾನ. ಸೊ ಗುಣಾತ್ಮಕ ವಿಧಾನ ಅಂತಂದ್ರೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಅಂದ್ರೆ ನಮಗೆ ಎಷ್ಟು ಇನ್ಫಾರ್ಮೇಶನ್ಸ್ ನಮ್ಮಲ್ಲಿ ಇದೆ, ಓಕೆ, ಸೊ ಎಷ್ಟು ಡೇಟಾ ಇದೆ ಅನ್ನೋದು ಮುಖ್ಯ ಆಗೋದಿಲ್ಲ. ಯಾವ ರೀತಿಯಾದಂತಹ ಮಾಹಿತಿ ನಮ್ಮಲ್ಲಿದೆ, ಯಾವ ಪ್ರಮಾಣದ ಅಥವಾ ಯಾವ ಗುಣಾತ್ಮಕ ಅಲ್ಲ, ಯಾವ ಪರಿಮಾಣಾತ್ಮಕ ಅಲ್ಲ, ಗುಣಾತ್ಮಕವಾಗಿರ್ತಕ್ಕಂತಹ ಮಾಹಿತಿ ನಮ್ಮಲ್ಲಿ ಇದೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ. ಸೊ ಇಲ್ಲಿ ಒಬ್ಬ ಪರ್ಸನಲ್ ಅಸಾಸಿನೇಷನ್ಸ್ಗೆ ಕಾರಣ ಆಗಿರುವಂಥದ್ದಲ್ಲ ನಾವು ಮಾತಾಡ್ತಾ ಇರೋವಂಥದ್ದು. ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಏನು ತನ್ನಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಕಂಡುಕೊಳಕ್ ಬಂದಿದ್ದಾನೆ,
ಸೊ ಲೈಕ್ ಸೈಕಿಯಾಟ್ರಿಕ್ ಪ್ರಾಬ್ಲಮ್ಮು, ನ್ಯೂರಲಾಜಿಕಲ್ ಪ್ರಾಬ್ಲಮ್ಮು, ಅಬ್ನಾರ್ಮಲ್ ರಿಲೇಟೆಡ್ ಇಶ್ಯೂಸ್ಗಳು, ಓಕೆ, ಅಪಸಾಮಾನ್ಯತೆ, ನಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ಡ್ರಾಬ್ಯಾಕ್ಸ್ಗಳು, ಓಕೆ, ಎಮೋಷನ್ಸ್, ಫೀಲಿಂಗ್ಸ್, ಪರ್ಸನಾಲಿಟಿ ಟ್ರೈಟ್ಸ್. ಸೊ ಇವನ್ನೆಲ್ಲ ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ, ಅಥವಾ ಅದನ್ನು ಉನ್ನತೀಕರಣಗೊಳಿಸ್ಕೋಬೇಕು ಪಾಸಿಟಿವ್ ವೇನಲ್ಲಿ ಅನ್ನೋ ಒಂದು ಕಾರಣಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಗುಣಾತ್ಮಕವಾಗಿರ್ತಕ್ಕಂತಹ ಮಾಹಿತಿಗಳನ್ನು ನಾವು ಇನ್ಕಾರ್ಪೊರೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಯಾವುದೇ ಸೋರ್ಸಲ್ಲಿ ಬಂದಿರ್ತೀವಿ. ಸೊ ಅದನ್ನ ಅಂತ ಪಡ್ಕೊಂಡಿರ್ತಕ್ಕಂತಹ ಡೇಟಾವನ್ನ ಗುಣಾತ್ಮಕವಾಗಿ ವಿಶ್ಲೇಷಿಸಲಾಗುತ್ತೆ. ಅಲ್ಲಿ ಒಮ್ಮೆ ಒಂದು ಮಾಹಿತಿ ಕನ್ಸಾಲಿಡೇಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ, ಇನ್ ಟರ್ಮ್ಸ್ ಆಫ್ ಲೈಕ್ ಡೆಮೋಗ್ರಾಫಿಕ್, ವಾಟ್ ಇಸ್ ದ ಡಿಸ್ಕ್ರಿಪ್ಟಿವ್ ಮೀನ್, ಮೀಡಿಯನ್ ಅಥವಾ ಮೋಡ್ ವ್ಯಾಲ್ಯೂ ಮೇಲೆ ನಾವು ಡಿಸ್ಕ್ರಿಪ್ಟಿವ್ ಅಥವಾ ಅನಾಲಿಸಿಸ್ ಮಾಡ್ತೀವಿ ಅನ್ನೋ ರೀತಿಯಾಗಿ ಅಲ್ಲ. ಆ ಡೇಟಾ ಯಾವ ರೀತಿಯಾಗಿ ಇವ್ಯಾಲ್ಯೂಯೇಟ್ ಆಗುತ್ತೆ, ಗುಣಾತ್ಮಕ ಯಾವ ರೀತಿಯಾಗಿ ವಿಶ್ಲೇಷಣೆ ಒಳಗಾಗುತ್ತೆ, ಯಾವ ರೀತಿಯಾದಂತಹ ಇಂಟರ್ಪ್ರಿಟೇಷನ್ ಒಳಗಾಗುತ್ತೆ ಅನ್ನೋದೇ ಆದರೆ ಇನ್ ದ ಬೇಸಿಸ್ ಆಫ್ ಕ್ವಾಲಿಟೇಟಿವ್ ಗುಣಾತ್ಮಕವಾದಂತಹ ಅನಾಲಿಸಿಸ್ಗೆ, ವಿಶ್ಲೇಷಣೆಗೆ ಅದು ಒಳಗಾಗ್ತಾ ಹೋಗುತ್ತೆ. ಸೊ ಏನು ಈ ಕೇಸ್ ಸ್ಟಡಿನ ಗುಣಲಕ್ಷಣಗಳು, ಕೇಸ್ ಸ್ಟಡಿ ಏನಕ್ಕೋಸ್ಕರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಹೇಗೆ ಇದು ಸಿಗ್ನಿಫಿಕೆಂಟು ಅನ್ನೋದನ್ನು ನಾವು ಒನ್ ಬೈ ಒನ್ ನಾವು ನೋಡ್ತಾ ಹೋದ್ರೆ, ಸೊ ಅಫ್ಕೋರ್ಸ್ ನಮಗೆ ಗೊತ್ತು, ಒಬ್ಬ ವ್ಯಕ್ತಿಯನ್ನ ಆಳವಾದ ವ್ಯಕ್ತಿ ವೃತ್ತಾಂತ ಅಧ್ಯಯನದ ಮುಖಾಂತರ ನಾವು ಒಬ್ಬ ವ್ಯಕ್ತಿಯನ್ನ ಅಸೆಸ್ ಮಾಡ್ಬೋದು ನಾವು ಅಂತ ನಮಗೆ ಗೊತ್ತು, ಮಾಡಬೇಕಾಗುತ್ತೆ. ಸೊ ಮಾಡೋದ್ರಿಂದಾನೇ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲ ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಮ್ ಟು ಕನ್ಕ್ಲೂಷನ್. ಅಥವಾ ನಾವು ಜನರಲೈಸೇಷನ್ ಮಾಡಬೇಕು ಅಂತ ಅಂದಾಗ ಒಬ್ಬ ವ್ಯಕ್ತಿಯನ್ನ ನಾವು ಶಾಲೋ ಲೆವೆಲಲ್ಲಿ ಅಥವಾ ಬೇಸಿಕ್ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅನಾಲಿಸಿಸ್ ಮಾಡಿ ಅದನ್ನ ಜನರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಮೆಥಡು ಗುಣಾತ್ಮಕವಾಗಿರ್ತಕ್ಕಂತಹ ಒಂದು ಮೆಥಡ್, ಕ್ವಾಲಿಟಿಯನ್ನು ಹೊಂದಿರತಕ್ಕಂತಹ ಒಂದು ಇನ್ಫಾರ್ಮೇಷನ್ಸ್, ದತ್ತಾಂಶ. ಆ ದತ್ತಾಂಶ ನಮಗೆ ರಿಲೇಬಲ್ ಆದರೆ ಪದೇ ಪದೇ ನಾವು ಯಾವುದೇ ಸೋರ್ಸಿಂದ ಅಂಥದ್ದೇ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ವಿ. ಯಾವುದೇ ಸೋರ್ಸನ್ನು ಅಪ್ರೋಚ್ ಮಾಡ್ತೀವಿ ಅಂತ ಅಂದ್ರೂ ಗುಣಾತ್ಮಕವಾಗಿ ಈಗ ಆಲ್ರೆಡಿ ಪಡ್ಕೊಂಡಿರ್ತಕ್ಕಂಥ ಮಾಹಿತಿಗೆ ಪೂರಕವಾಗಿ ಬರ್ತಾ ಇದೆ, ಓಕೆ, ವ್ಯತಿರಿಕ್ತವಾಗಿಲ್ಲ. ಸೊ ಅದಕ್ಕೆ ಮತ್ತಷ್ಟು ಗುಣಾತ್ಮಕವಾಗಿರ್ತಕ್ಕಂಥ ಮಾಹಿತಿಗಳು, ಅಕ್ಯುರೇಟ್ ಆಗಿರ್ತಕ್ಕಂಥ ಮಾಹಿತಿಗಳು ಅಥವಾ ಟು ದ ಪಾಯಿಂಟ್ ಆಗಿರ್ತಕ್ಕಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದೆ ಅಂತ ಸಂದರ್ಭದಲ್ಲಿ, ಸೊ ದಟ್ ಡೇಟಾ ಬಿಕಮ್ ಎ ಮೋರ್ ವ್ಯಾಲಿಡೇಟೆಡ್, ಬಿಕಮ್ ಎ ಮೋರ್ ರಿಲಯಬಿಲಿಟೆಡ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅಂತಹ ಸಂದರ್ಭದಲ್ಲಿ ಅಂತಹ ಡೇಟಾ ಅಥವಾ ಅಂತಹ ಕೇಸ್ ಸ್ಟಡಿನ ಗುಣಲಕ್ಷಣಗಳು, ಕೆಲವೊಂದು ಅಂಶಗಳು, ಸ್ವರೂಪಗಳು ಹೇಗಿರುತ್ತೆ ಅನ್ನೋದೇ ಆದರೆ, ಸೊ ಕೆಲವೊಂದು ಪಾಯಿಂಟ್ಸ್ಗಳನ್ನು ಅಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಕೇಸ್ ಸ್ಟಡಿ ಅಡಿಯಲ್ಲಿ ಒಂದು ಘಟಕ ಅಥವಾ ಒಂದು ಸಣ್ಣ ಮಾದರಿಯನ್ನು ಅಧ್ಯಯನ ಮಾಡಲಾಗುತ್ತೆ. ಕೇಸ್ ಸ್ಟಡಿ ಅಡಿಯಲ್ಲಿ ಒಂದೇ ಘಟಕ ಅಥವಾ ಸಣ್ಣ ಮಾದರಿಯನ್ನು ಅಧ್ಯಯನ ಮಾಡಲಾಗುತ್ತೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನಾವು ಅಸೆಸ್ ಮಾಡ್ತೀವಿ ಅಂತ ಹೋದಾಗ ಇಟ್ಸ್ ವರ್ತನೆ ಅಂತಕ್ಕಂಥದ್ದು ಬಹಳ ಯೂಸ್ ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥದ್ದು ವರ್ತನೆ ಅಂತ ಇದೆ. ಸೊ ವಿಚ್ ಇನ್ಕ್ಲೂಡ್ಸ್ ಬಯೋಲಾಜಿಕಲ್ ಕಾಂಪೊನೆಂಟ್, ಕಾಗ್ನಿಟಿವ್ ಕಾಂಪೊನೆಂಟ್ಸ್ ಆ್ಯಂಡ್ ಸೈಕೋಸೋಷಿಯಲ್ ಕಾಂಪೊನೆಂಟ್ಸ್, ಪರ್ಸನಾಲಿಟಿ, ಫೀಲಿಂಗ್ಸು, ಎಮೋಷನ್ಸು, ಆಲ್ ಕಾಗ್ನಿಟಿವ್ ಎಬಿಲಿಟೀಸು ಲೈಕ್ ಮೆಮೊರಿ, ಲರ್ನಿಂಗು, ಹೈಯರ್ ಎಂಡ್ ಕಾಗ್ನಿಟಿವ್ ಡೊಮೈನ್ಸ್ಗಳು, ಆಸ್ಪೆಕ್ಟ್ಗಳು ಲೈಕ್ ಕ್ರಿಯೇಟಿವ್ ಥಿಂಕಿಂಗು, ಕ್ರಿಟಿಕಲ್ ಥಿಂಕಿಂಗು, ಬಯೋಲಾಜಿಕಲ್ ಫ್ಯಾಕ್ಟರ್ಸ್ಗಳು. ಸೊ ಇವೆಲ್ಲದು ಸೇರಿ ವರ್ತನೆ ಅಂತ ಕರೆಸ್ಕೊಳ್ತಾ ಹೋಗುತ್ತೆ ಅಥವಾ ವರ್ತನೆ ಆಗ್ತಾ ಹೋಗುತ್ತೆ. ನಾವು ಅದರ ಆಚೆ ನಾವು ನೋಡಬೇಕು ಅನ್ನೋದೇ ಆದರೆ, ವರ್ತನೆ ಅನ್ನೋ ಒಂದು ಎಲಿಮೆಂಟನ್ನು ಒಂದು ಘಟಕದ ಅಥವಾ ಒಂದೇ ಘಟಕದಲ್ಲಿ ನಾವು ನೋಡಬೇಕು ಅನ್ನೋದೇ ಆದರೆ, ಅಥವಾ ಒಂದು ಸಣ್ಣ ಮಾದರಿಯನ್ನು ನಾವು ನೋಡಬೇಕು ಅಂತ ಅಂದರೆ, ಸೊ ಅಲ್ಲಿ ಈ ಕೇಸ್ ಸ್ಟಡಿ ಬಹಳ ಆಪ್ಟ್ ಅಂತ ಅನ್ನಿಸ್ಕೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಪರ್ಸನಾಲಿಟಿ ಟ್ರೈಟ್ಸ್ ಅನ್ನೋದನ್ನು ನಾವು ಅಸೆಸ್ ಮಾಡಬೇಕು, ಅಥವಾ ಒಂದಿರ್ತಕ್ಕಂಥ ಒಂದು ಅಬ್ನಾರ್ಮಲಿಟಿ, ಅಪಸಾಮಾನ್ಯತೆಗಳನ್ನು ನಾವು ಅಸೆಸ್ ಮಾಡಬೇಕು. ಆಂಗ್ಸೈಟಿಗೆ ಅಥವಾ ಆಂಗ್ಸಿಯಸ್ ವಿಷಯಕ್ಕೆ ಸಂಬಂಧಿಸಿದಂತಹ ನಾವು ಒಬ್ಬ ವ್ಯಕ್ತಿನಲ್ಲಿರ್ತಕ್ಕಂಥ ಗುಣಲಕ್ಷಣ ಪ್ರಾಬ್ಲಮ್ಸ್ಗೆ, ಅಪಸಾಮಾನ್ಯತೆಗೆ ನಾವು ಸೊಲ್ಯೂಷನ್ ಅನ್ನು ಕಂಡುಹಿಡ್ಕೋಬೇಕು.
ಸೊ ಅಲ್ಲಿ ಒಂದು ವಿಷಯ, ಒಂದೇ ಘಟಕದ ವಿಷಯ ಅಥವಾ ಒಂದು ಸಣ್ಣ ಮಾದರಿಯನ್ನು ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ಕೇಸ್ ಸ್ಟಡಿ. ಸೊ ಏನಕ್ಕೆ ಆಂಜಿಯಸ್ ಆಗ್ತಾನೆ, ಏನಕ್ಕೆ ಸ್ಟ್ರೆಸ್ಫುಲ್ಗೆ ಒಳಗಾಗ್ತಾನೆ ಅನ್ನೋದನ್ನ ಒಂದು ಕಾರಣವಾಗಿಟ್ಟುಕೊಂಡು ಸೊ ಮುಂದೆ ಅದಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯಾದಂತಹ ಇನ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನು ನಾವು ಪಡ್ಕೊಳ್ಳಿಕ್ಕೆ ಈ ಒಂದು ಕೇಸ್ ಸ್ಟಡಿ ವಿಧಾನಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ, ಅಥವಾ ಆ ಒಂದು ಘಟಕದ ಅಂಶಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ವಿಷಯಗಳನ್ನು ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ, ಅಥವಾ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಏನು ಕಂಟೆಂಟ್ ಕಾನ್ಸೆಪ್ಟ್ ಬಂದು ಒಂದು, ಅದು ಸಣ್ಣ ಅಥವಾ ಒಂದು ವಿಷಯ ಅಥವಾ ಒಂದೇ ಘಟಕ, ಸೊ ಬೇರೆ ಬೇರೆ ಎಲಿಮೆಂಟ್ಗಳಲ್ಲಿ ಅದು ಇರಬಹುದು, ಬಟ್ ಓವರ್ ಆಲ್ ಬಂತು ಅಂತ ಅಂದಾಗ ಒಂದು ವಿಷಯ ಆಗಿರುತ್ತೆ. ಸೊ ಒಂದು ವಿಷಯ ಅಲ್ಲಿ ಆಗಿರೋದ್ರಿಂದ ಸೊ ಅದನ್ನ ಸಮಗ್ರವಾಗಿ ಅಥವಾ ಇನ್ ಡೀಟೇಲ್ಡ್ ಆಗಿ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದೊಂದು ಘಟಕದ ಆಳವಾದ, ಸಂಪೂರ್ಣ ಮತ್ತು ಸಮಗ್ರ ಅಧ್ಯಯನವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಒಂದು ಘಟಕ ಅಂತ ನಾವು ತೆಗೆದುಕೊಂಡಾಗ, ಒಂದು ವೇರಿಯೇಬಲ್ ಅಂತ ನಾವು ತೆಗೆದುಕೊಂಡಾಗ ಹೋದಾಗ, ಇನ್ ಟರ್ಮ್ಸ್ ಆಫ್ ರಿಸರ್ಚ್ ಅಂತ ಬಂದಾಗ ವೇರಿಯೇಬಲ್ ಅನ್ನ ವಿಷಯವಾಗಿ ನಾವು ಮಾತಾಡ್ತಾ ಹೋಗ್ತೀವಿ, ವೇರಿಯೇಬಲ್ ಅನ್ನ ಹೆಸರಲ್ಲಿ ಮಾತಾಡ್ತಾ ಹೋಗ್ತೀವಿ. ಕೌನ್ಸಿಲಿಂಗ್ ಅಥವಾ ಒಂದು ಎಲಿಮೆಂಟ್ ಅಂತ ಬಂತು ಅಂತ ಅಂದಾಗ ಘಟಕ, ಒಂದು ವಿಷಯ, ಒಂದು ಮಾಹಿತಿ ಅನ್ನೋ ರೀತಿಯಾಗಿ ಮಾತಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಾವು ಮಾತಾಡಬೇಕು ಅನ್ನೋದೇ ಆದ್ರೆ, ಅದಕ್ಕೆ ಸಂಬಂಧಿಸಿದಂತೆ ನಾವು ಮಾಹಿತಿಯನ್ನು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಸಂಗ್ರಹ ಮಾಡ್ಕೋಬೇಕು ಅನ್ನೋದೇ ಆದ್ರೆ ಯಾವ ರೀತಿ ಆಗಿರುತ್ತೆ, ಆಳವಾದ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಪೂರ್ ಮೆಮೊರಿ ಅಥವಾ ಏನಂತ ಕರೀತಾರೆ ಡಿಮೆನ್ಷಿಯಾ, ಒಂದು 45-50 ಆ ರೇಂಜ್ಗೆ ಹೋದ್ರೆ ಡಿಮೆನ್ಷಿಯಾ ರೀತಿ ಕಾಣಿಸ್ಕೊಳ್ತಾ ಇದೆ, ಅಥವಾ ಅವರ ಮೆಮೊರಿ ಕೆಪಾಸಿಟಿ ವೀಕ್ ಇದೆ, ತುಂಬಾ ಪೂವರ್ ಇದೆ. ಕಾರಣಗಳೇನು? ಸೊ ಅದೊಂದು ಘಟಕ, ಅದೊಂದು ವಿಷಯ. ರಿಸರ್ಚ್ ಮೆಥಡಾಲಜಿ ಅಥವಾ ಆ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳ್ಬೇಕು ಅನ್ನೋದೇ ಆದ್ರೆ ವೇರಿಯೇಬಲ್, ಡಿಮೆನ್ಷಿಯಾ ಈಸ್ ಒನ್ ಆಫ್ ದ ವೇರಿಯೇಬಲ್. ಅದ್ರ ಬಗ್ಗೆ ನಾವು ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೋಬೇಕು. ಡಿಮೆನ್ಷಿಯಾ ಅನೇಕ ಸಂಶೋಧನೆಗಳ ಪ್ರಕಾರ, ಸೊ ಅದಕ್ಕೆ ನಾವು ರಿಲೇಟೆಡ್ ಲಿಟ್ರೇಚರ್ ಅನ್ನು ನೋಡಬೇಕು, ಗಮನಿಸ್ಕೋಬೇಕು ಅನ್ನೋದೇ ಆದ್ರೆ ಹೇಳುತ್ತೆ ಆಲ್ಮೋಸ್ಟ್ 60-70% ಹೆರಿಡಿಟಿ ಫ್ಯಾಕ್ಟರ್ ಇಂದ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಡಿಮೆನ್ಷಿಯಾ ಉಂಟಾಗ್ಲಿಕ್ಕೆ ಹೆರಿಡಿಟಿ ಫ್ಯಾಕ್ಟರು ಒಂದು ನೇರವಾಗಿ ಪ್ರಭಾವವನ್ನ ಅಥವಾ ಕಾರಣವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ವಾಟ್ ಅಬೌಟ್ ಅನದರ್ 30-40% ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಅವನ ನ್ಯೂಟ್ರಿಷನ್ಸು, ಅವನ ಜೀವನ ಶೈಲಿ, ಅವನು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ, ಯಾರ ಜೊತೆ ಇದ್ದಾನೆ, ಮೆಂಟಲ್ ಸ್ಟೇಟಸ್ ಏನು, ಮೆಂಟಲ್ ಕಂಡೀಷನ್ಸ್ ಏನು, ಫುಡ್ ಹ್ಯಾಬಿಟ್ಸ್ ಏನು, ಅವನದು ಲೈಫ್ ಸ್ಟೈಲ್ಸ್ ಏನು, ಮಲಗೋದ್ರಿಂದ ಹಿಡಿದು ಅವನ ಹ್ಯಾಬಿಟ್ಸ್ಗಳಿಂದ ಹಿಡಿದು ಪ್ರತಿಯೊಂದು ಯಾವ ರೀತಿ ಆಗಿದೆ ಎಲ್ಲ. ಸೊ ಇಲ್ಲಿ ಆಳವಾದ ಮತ್ತು ಸಂಪೂರ್ಣ ಮತ್ತು ಸಮಗ್ರ ಅಧ್ಯಯನ ಅಂತ ಅಂದ್ರೆ, ಓಕೆ ಡಿಮೆನ್ಷಿಯಾ ಕಾಣಿಸ್ಕೊಳ್ತಾ ಇದೆ, ಯಾವ ಏಜಲ್ಲಿ ಕಾಣಿಸ್ಕೊಂಡಿದೆ, ಅದಕ್ಕೂ ಮುಂದೆ ಆತನಲ್ಲಿ ಇರತಕ್ಕಂತಹ ಒಂದು ಮೆಮೊರಿಗೆ ಸಂಬಂಧಿಸಿದಂತಹ ಅವನ ಶಕ್ತಿ ಎಷ್ಟು. ಸೊ ಇನ್ ಟರ್ಮ್ಸ್ ಆಫ್ ಶಾರ್ಟ್ ಟರ್ಮ್ ಮೆಮೊರಿ, ಇನ್ ಟರ್ಮ್ಸ್ ಆಫ್ ಲಾಂಗ್ ಟರ್ಮ್ ಮೆಮೊರಿ, ಇನ್ ಟರ್ಮ್ಸ್ ಆಫ್ ಸೆನ್ಸರಿ ಮೆಮೊರಿ ಯಾವ ರೀತಿಯಾಗಿದೆ. ಓಕೆ, ನಮಗೆ ಕೆಲವೊಂದು ವಿಷಯಗಳು ರಿಹರ್ಸಲ್ ಆಗಲಿಲ್ಲ ಅಂತ ಅಂದಾಗ, ಅಥವಾ ಪದೇ ಪದೇ ಅದನ್ನ ಪುನರಾವರ್ತನೆ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ಅದು ಫೇಡ್ ಆಗುತ್ತೆ, ನಂತರದಲ್ಲಿ ಫರ್ಗೆಟ್ ಆಗುತ್ತೆ. ಸೊ ಇವೆಲ್ಲ ಕಾಮನ್ ಆಗಿ ನಮಗೆ ಅರ್ಥ ಆಗಿರ್ತಕ್ಕಂಥ ವಿಷಯಗಳು. ಯಾವಾಗ ಡೇಟಾ ಎನ್ಕೋಡ್ ಆಗುವಂಥ ಸಂದರ್ಭದಲ್ಲಿ ಸೊ ವಿತಿನ್ 1-2 seconds ಅಲ್ಲಿ ಸೊ ಏನು ಅದನ್ನ ನಾವು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಆಡಿಟರಿ ಇನ್ಫಾರ್ಮೇಶನ್ಸ್ ನಮ್ಮಲ್ಲಿ ಲಾಸ್ ಆಗ್ತಾ ಇದೆ, ವಿಜುವಲ್ ಐಕಾನಿಕ್ ಮೆಮೊರಿ ಲಾಸ್ ಆಗ್ತಾ ಇದೆ, ಅಥವಾ ಏನಿತ್ತು ನಮ್ಮ ಕಣ್ಮುಂದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅಥವಾ ನಾವೇನೋ ಒಂದು ಸೈಕಲ್ ಅಥವಾ ಬೈಕನ್ನ ಓಡಿಸ್ಕೊಳ್ತಾ ಹೋಗ್ತೀವಿ, ಸೈಕಲ್ ಅನ್ನ ಪೆಡಲ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ, ಯಾವುದೋ ರೂಟ್ಗೆ ಹೋಗಿರ್ತೀವಿ ಕೆಲವೊಂದು ಬಾರಿ. ಸೊ ಅಥವಾ
ಏನೋ ಒಂದು ರೂಟಲ್ಲಿ ಹೋಗ್ತಾ ಇರ್ತೀವಿ, ಆಲ್ ಆಫ್ ಎ ಸಡನ್ ರಿಯಲೈಸ್ ಆಗುತ್ತೆ ನಾವು ಎಲ್ಲಿದ್ದೀವಿ, ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇದೆಯಾ ಇಲ್ವೋ. ಸೊ ಇದು ಡಿಮೆನ್ಷಿಯಾ. ಯಾರು ಆ ಒಂದು ಸ್ಟೇಜಲ್ಲಿ, ಡಿಮೆನ್ಷಿಯಾ ಸ್ಟೇಜಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಲ್ಯಾಕಿಂಗ್ ಅಥವಾ ಲ್ಯಾಗ್ ಆಗಿರ್ತಕ್ಕಂಥದ್ದು ವಿಷಯಗಳು, ಲ್ಯಾಗ್ ಆಗಿರ್ತಕ್ಕಂಥ ವಿಷಯಗಳು, ಸೊ ಎಲ್ಲದೂ ಸಹ ನಿಧಾನಕ್ಕೆ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಮೆಮೊರಿನಲ್ಲಿ ಏನೋ ಅವೇರ್ನೆಸ್, ಕಾನ್ಷಿಯಸ್ನೆಸ್ ಅಲ್ಲಿ ಏನು ಮಾಡ್ತೀವಿ, ಅನ್ಕಾನ್ಷಿಯಸ್ ಅಲ್ಲಿ ಏನು ಮಾಡ್ತೀವಿ, ಅದೆಲ್ಲದೂ ಸಹ ಇನ್ಫಾರ್ಮೇಷನ್ಸು ಮೆಮೊರಿ ಟೈಪ್ಸ್ ಅಲ್ಲಿ ಬರ್ತಾ ಹೋಗುತ್ತೆ ಲಾಂಗ್ ಟರ್ಮ್ ಮೆಮೊರಿನಲ್ಲಿ. ಏನಕ್ಕೆ ಕೆಲವೊಂದು ಬಾರಿ ನಾವು ಕಾನ್ಷಿಯಸ್ಲಿ ಎಫರ್ಟ್ ಆಗಬೇಕಾಗುತ್ತೆ, ಕಾನ್ಷಿಯಸ್ಲಿ, ಅಥವಾ ನಾವೇನು ಕೆಲವೊಂದು ರುಟೀನ್ ವರ್ಕ್ ಮಾಡ್ತಾ ಇರ್ತೀವಿ, ರುಟೀನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದೇ ಯಾವ ಮ್ಯಾಚ್ ಆಗ್ದಲೇ ರೀತಿಯಾಗಿ ಮಾಡ್ಬಿಡ್ತೀವಿ. ಅದು ರುಟೀನಲ್ ವರ್ಕ್ ಅಂತ ಅನ್ಸೋದಿಲ್ಲ, ಅಥವಾ ಆಲ್ ಆಫ್ ಎ ಸಡನ್ ಬ್ಲಾಂಕ್ ಆಗ್ತೀವಿ. ಆಲ್ ಆಫ್ ಎ ಸಡನ್ ಅದನ್ನು ಇಂಟರ್ಪ್ರಿಟ್ ಮಾಡುವಂಥ ಸಂದರ್ಭಕ್ಕೆ ಅಂತ ಬಂದಾಗ ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನಿದು ಅನ್ನೋದನ್ನು ಆಲ್ ಆಫ್ ಎ ಸಡನ್ ನಾವು ಮರ್ತೋಗ್ತಾ ಇದ್ದೀವಿ ಅಂತ ಅಂದಾಗ ಕಾರಣಗಳೇನು? ಡಿಮೆನ್ಷಿಯಾನ, ಅಥವಾ ಲಾಸ್ ಆಫ್ ಮೆಮೊರಿನ, ಅಥವಾ ಬೇರೆ ಇನ್ಯಾವುದೋ ಕಾರಣಗಳಿಗೋಸ್ಕರ ಒಬ್ಬ ವ್ಯಕ್ತಿ ಆ ರೀತಿಯಾದಂಥ ಮಾಹಿತಿಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಅಥವಾ ನೆನಪಿಸ್ಕೊಳ್ಳಿಕ್ಕೆ, ಪುನರಾವರ್ತನೆ ಮಾಡ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದಾರಾ ಇಲ್ವಾ? ಸೊ ಇವೆಲ್ಲವೂ ಸಹ ಈ ಆಳವಾದ, ಸಂಪೂರ್ಣ, ಸಮಗ್ರ ಅಧ್ಯಯನ ಆಗಿದೆ ಅನ್ನೋ ಕಾರಣ ಏನಿದೆಯಲ್ಲ, ರೀಸನ್ಸ್ ಏನಿದೆಯಲ್ಲ ಫಾರ್ ಕೇಸ್ ಸ್ಟಡಿ, ಆಳವಾದ ಅಧ್ಯಯನ ಅಂತಂದಾಗ ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಇದು ಡಿಮೆನ್ಷಿಯಾನ, ಅಥವಾ ಮೆಮೊರಿನಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಮ, ಅಥವಾ ಹೆರಿಡಿಟಿಯಿಂದ ಬಂದಿರತಕ್ಕಂಥದ್ದ. ಸೊ ಇದು ಇಲ್ಲಿ ಸೆಲ್ಗಳು ಡಿಜೆನರೇಟಿವ್ ಆಗಿರ್ತಕ್ಕಂಥ ಒಂದು ಪ್ರೋಸೆಸ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಡಿಮೆನ್ಷಿಯಾ. ಸೊ ನಮಗೆ ಈಗಾಗಲೇ ನಮಗೆ ಗೊತ್ತಿದೆ, ಆಲ್ರೆಡಿ ಗೊತ್ತಿದೆ, ನಮ್ಮ ಬ್ರೈನು ಈಸ್ ಅ ಪ್ರೊಸೆಸರ್ ವೆನ್ ಕಂಪೇರ್ಡ್ ಟು CPU ಆ್ಯಂಡ್ ಆಲ್ ಕಂಪ್ಯೂಟರ್ಗೆ, ಡೆಸ್ಕ್ಟಾಪ್ಗೆ ನಾವು ಕಂಪೇರ್ ಮಾಡ್ತೀವಿ ಅಂದಾಗ ಇಟ್ಸ್ ಅ ಮೇನ್ ಪ್ರೊಸೆಸರ್. ಎಲ್ಲದೂ ಸಹ ಪ್ರೊಸೆಸ್ ಆಗುವಂಥದ್ದು ಬ್ರೈನಲ್ಲಿ. ಸೊ ಬ್ರೈನು ಒಂದೊಂದು ಟಿಶ್ಯೂಗಳು, ಬ್ರೈನ್ನ ಒಂದೊಂದು ಟಿಶ್ಯೂಗಳು, ಒಂದೊಂದು ಎಲಿಮೆಂಟ್, ಒಂದೊಂದು ಆಸ್ಪೆಕ್ಟ್ಗಳನ್ನು ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ, ಕಂಟ್ರೋಲ್ ಮಾಡ್ತಾ ಹೋಗುತ್ತೆ, ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಮೆಮೊರಿ ಅಂತ ಬಂದಾಗ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಹೋಲ್ಡ್ ಮಾಡ್ಕೊಳ್ತಾ ಹೋಗುತ್ತೆ. ಎಮೋಷನ್ಸ್ಗೆ ಒಂದು ಪಾರ್ಟು. ಸೊ ಒಂದು ನಮ್ಮ ಮೆದುಳಿನ ಒಂದು ಭಾಗವನ್ನು ನಾವು ಸ್ಟಿಮ್ಯುಲೇಟ್ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದಂತಹ ಆಕ್ಟಿವಿಟೀಸ್ಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಸೊ ಇದೆಲ್ಲ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಮೆಥಡ್, ಕೇಸ್ ಸ್ಟಡಿ ವಿಧಾನಗಳಿಂದ ಆಲ್ರೆಡಿ ಪ್ರೂವ್ ಆಗಿರ್ತಕ್ಕಂಥದ್ದು. ಸೊ ಅದೇ ಸಿಲೆಬಸ್ಗಳಲ್ಲಿ, ಯೂನಿವರ್ಸಿಟಿಗೆ ಪಾಠ ಪ್ರವಚನದಲ್ಲಿ ಎಲ್ಲ ನಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಅಲ್ಲಿ ಡಿಮೆನ್ಷಿಯಾಗೆ ಒಳಗಾಗ್ತಾ ಇದೆ, ಮೆಮೊರಿ ಲಾಸ್ ಆಗ್ತಾ ಇದೆ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಮೆಮೊನಿಕ್ಸ್, ಮೆಮೊರಿ ಇಂಪ್ರೂವ್ಮೆಂಟ್ ಸ್ಟ್ರಾಟಜೀಸ್. ಅಂಥ ಸಂದರ್ಭದಲ್ಲಿ ಈ ಡಿಮೆನ್ಷಿಯಾ, ಸೊ ಡಿಮೆನ್ಷಿಯಾದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೀವಿ, ತಿಳ್ಕೊಳ್ತೀವಿ, ಏನು ಡಿಮೆನ್ಷಿಯಾ ಅನ್ನೋದಕ್ಕೆ ಇಂಟರ್ಪ್ರಿಟ್ ಮಾಡ್ತೀವಿ. ಆ ಇಂಟರ್ಪ್ರಿಟ್ ಮಾಡಿದ ನಂತರದಲ್ಲಿ ಯಾವ್ಯಾವ ರೀತಿಯಾದಂಥ ಕ್ಲಾಸಿಫಿಕೇಶನ್ ಅನ್ನು ನಾವು ಮಾಡ್ತೀವಿ. ಇದನ್ನೆಲ್ಲ ನಾವು ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದಾಗ, ಒಟ್ಟಾರೆಯಾಗಿ ನಾವು ಅದನ್ನು ಗಮನಿಸ್ತಾ ಹೋದಾಗ, ಸೊ ನಮಗೊಂದು ಅರಿವಾಗುತ್ತೆ, ವಾಟ್ ಈಸ್ ದಟ್, ವಾಟ್ ಈಸ್ ಡಿಮೆನ್ಷಿಯಾ, ವಾಟ್ ಈಸ್ ಮೆಮೊರಿ, ಮೆಮೊರಿ ಅಂತ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಅದರಲ್ಲಿರ್ತಕ್ಕಂಥ ವಿಧಗಳು ಯಾವುವು, ಆ ವಿಧಗಳಲ್ಲಿ ಒಂದೊಂದು, ಈ ಎಪಿಸೋಡಿಕ್ ಮೆಮೊರಿ, ಇಂಪ್ಲಿಸಿಟ್ ಮೆಮೊರಿ, ಎಕ್ಸ್ಪ್ಲಿಸಿಟ್ ಮೆಮೊರಿ, ಎಪಿಸೋಡಿಕ್ ಮೆಮೊರಿ, ಓಕೆ, ಸೊ ಅಥವಾ ಶಾರ್ಟ್ ಟರ್ಮ್ ಮೆಮೊರಿ, ಸೆನ್ಸರಿ ಮೆಮೊರಿ, ಐಕೋಯಿಕ್ ಮೆಮೊರಿ, ಇಕೋಯಿಕ್ ಮೆಮೊರಿ, ಆಲ್ಫ್ಯಾಕ್ಟಿಕ್, ಗೆಸ್ಟಾಲ್ಟಿ. ಸೊ ಇವೆಲ್ಲದು ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದರ ಕೆಪಾಸಿಟಿ ಏನು, ಅದರ ನೇಚರ್ ಏನು, ಫರ್ಗೆಟನ್ ಅಂತ ಅಂದ್ರೇನು, ಫರ್ಗೆಟನ್ ಥಿಯರೀಸ್ ಏನು, ಇಂಟರ್ಫಿಯರೆನ್ಸ್ ಥಿಯರಿ ಏನು ಹೇಳುತ್ತೆ, ಡಿಕೆ ಥಿಯರಿ ಏನು ಹೇಳುತ್ತೆ, ಕಾರಣಗಳೇನು. ಸೊ ಇದೆಲ್ಲದು ಸಹ ನಮಗೆ ಬೇಕಾಗಿರತಕ್ಕಂಥ ಮಾಹಿತಿಗಳು ಡಿಮೆನ್ಷಿಯಾನ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಡಿಮೆನ್ಷಿಯಾ ಮರೆವು ಆಗ್ತಾ ಇದೆ. ಸೊ ಫರ್ಗೆಟಿಂಗ್ ಆಲ್ಸೋ ಒನ್ ಆಫ್ ದ ಪಾಸಿಟಿವ್ ಎಲಿಮೆಂಟ್ ಅಂತಾನೆ ನಾವು ಹೇಳ್ಬೋದು. ಮರೆವು ಅನ್ನೋದು ನಮಗೆ ಬೇಕು. ಮರೆವು ಅನ್ನೋದು ನಮ್ಮಲ್ಲಿ ಇತ್ತು ಅಂತ ಅಂದಾಗ ನಾವು ನಮ್ಮ ಲೈಫನ್ನು ಈಸಿಯರ್ ವೇನಲ್ಲಿ, ಅಥವಾ ಒಂದು ಲೈಫನ್ನು ಒಂದು 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 ಒಳ್ಳೆ ದಿಕ್ಕಿನಲ್ಲಿ ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಎಲ್ಲ ಮೆಮೊರೀಸು ನಮ್ಮಲ್ಲಿ ಇದೆ ಅಂತ ಅಂದಾಗ
ನಾವು ಅದನ್ನ ಟಾಲರೇಟ್ ಮಾಡ್ಕೊಳಕ್ಕಾಗಲ್ಲ. ನಮ್ಮಲ್ಲಿ ಅಷ್ಟೊಂದು ಈಗ ಒಬ್ಬ ವ್ಯಕ್ತಿಗೆ 45 ವರ್ಷ 50 ವರ್ಷ ಆಗಿದೆ, ಅವನಲ್ಲಿ ಅಷ್ಟು ವಿಷಯಗಳು ಎಲ್ಲದೂ ಸಹ ದಿನನಿತ್ಯ ಅವನಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ, ಎಲ್ಲದೂ ಸಹ ಒಮ್ಮೆ ಬರ್ತಾ ಇದೆ. ಪ್ರತಿಯೊಂದು ಕ್ಷಣದಲ್ಲೂ ಅದನ್ನು ರೀಕಾಲ್ ಮಾಡ್ಕೊಳ್ತಾ ಇದ್ವಿ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಅದರಲ್ಲೇ ಸ್ಟ್ರಕ್ ಆಗಿ ಹೋಗ್ತೀವಿ. ಸೊ ಏನೋ ಒಂದು ನೆಗೆಟಿವ್ ಆಗಿದೆ ನಮ್ಮ ಮೇಲೆ, ಪಾಸಿಟಿವ್ ಆಗಿದೆ, ಸೊ ಅದರಲ್ಲೇ ನಾವು ಕಳೆದು ಹೋಗ್ತಾ ಇದೀವಿ ಅಂತ ಅಂದಾಗ ವಾಟ್ ಈಸ್ ನ್ಯೂ ಥಿಂಗ್ ಅಂತ ಬಂದಾಗ, ವಾಟ್ ಈಸ್ ಫ್ರೆಶ್ ಇನ್ಫಾರ್ಮೇಶನ್ ಅಂತ ಬಂದಾಗ ಅದಕ್ಕೆ ಜಾಗನೇ ಇಲ್ದಂಗೆ ಆಗೋದು. ಸೊ ಫರ್ಗೆಟನ್ ಆಗಬೇಕು, ಮರೆವು ಅಂತಕ್ಕಂಥದ್ದು ನಮ್ಮಲ್ಲಿ ಸಹಜವಾಗಿ ಇರಬೇಕು. ಇದ್ದಾಗ ನಾವು ಫ್ರೆಶ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ, ಗಳಿಸ್ಕೊಳ್ಳಿಕ್ಕೆ, ಅದರ ಮೇಲೆ ನಾವು ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಡಿಮೆನ್ಷಿಯಾ ಸಮಥಿಂಗ್ ಡಿಫ್ರೆಂಟ್. ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದಾಗ ಡಿಮೆನ್ಷಿಯಾನ ಫರ್ಗೆಟ್ ಅಂತಂದ್ರೆ ಏನು, ಅದ್ರ ಪ್ರೋಸೆಸ್ ಹೇಗೆ, ಪ್ರೋಸೆಸ್ ಒಂದು ಸ್ವರೂಪ, ನೇಚರ್ ಹೇಗೆ, ಸೊ ಇದನ್ನೆಲ್ಲದೂ ಸಹ ನಾವು ಹೇಗೆ 360 ಡಿಗ್ರಿನಲ್ಲಿ ಸಮಗ್ರವಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆಗೆ ನಾವು ಒಳಗಾಗಬೇಕಾಗುತ್ತೆ. ಸೊ ಇದು ಸೆಲ್ ಡಿಜೆನರೇಟಿವ್ ಪ್ರೋಸೆಸ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಈ ಡಿಮೆನ್ಷಿಯಾ. ಸೊ ಹಂಗಂದ್ರೆ ಏನು ಸೆಲ್ ಡಿಜೆನರೇಟಿವ್ ಆಕ್ಟಿವಿಟಿ, ಯಾಕೆ ಆಗುತ್ತೆ, ಇದು ಯಾವಾಗ ಕಾಣಿಸ್ಕೊಳ್ಳುತ್ತೆ, ಅದರಿಂದ ಆಗಿರ್ತಕ್ಕಂತಹ ಎಫೆಕ್ಟ್, ಪರಿಣಾಮಗಳೇನು, ಏನಕ್ಕೆ ಇದು ಕಾಣಿಸ್ಕೊಳ್ತಾ ಹೋಗುತ್ತೆ, ಯಾರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದನ್ನೆಲ್ಲವೂ ನಾವು ಒನ್ ಬೈ ಒನ್ ಅಸೆಸ್ ಮಾಡಬೇಕಾಗುತ್ತೆ. ಏನದು ಡಿಮೆನ್ಷಿಯಾ, ಈ ಆಳ ಮತ್ತು ಸಮಗ್ರ ಅಧ್ಯಯನ ಅಂತಾದಾಗ ಏನು ಸಮಗ್ರ ಅಧ್ಯಯನ. ಸೊ ಡೆಲಿವರಿ ಫರ್ಗೆಟ್ ಯಾವ ರೀತಿ ಆಗುತ್ತಾ ಹೋಗುತ್ತೆ, ಅಥವಾ ಒಂದು ವಿಷಯ ಅಂತ ಬಂದಾಗ ಯಾವ ರೀತಿಯಾಗಿ ನಮಗೆ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ನಾವು ಮರಿತಾ ಹೋಗ್ತೀವಿ, ಅಥವಾ ಎಷ್ಟು ಈಗ 1 ಸೆಕೆಂಡ್ ಅಥವಾ 1 ಮಿನಿಟ್ ಮುಂಚೆ ನಾವು ಏನೋ ಒಂದು ವಿಷಯ ಕಲ್ತಿರ್ತಕ್ಕಂಥ ವಿಷಯವನ್ನ ರೀಕಾಲ್ ಮಾಡ್ಕೊಳಕ್ಕೆ ನಾವು ಕಷ್ಟಪಡ್ತಾ ಇದೀವಿ ಅಂತ ಅಂದಾಗ ನಮ್ಗೆ ಎನ್ಕೋಡಿಂಗ್ ಸಿಸ್ಟಮ್ ಮೆಕ್ಯಾನಿಸಮ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಆ ಮೆಕ್ಯಾನಿಸಮ್, ಎನ್ಕೋಡಿಂಗ್ ಮೆಕ್ಯಾನಿಸಮ್ ಯಾವ ರೀತಿಯಾಗಿ ನಾವು ಆಕ್ಟಿವ್ ಆಗಿ ಇರಿಸ್ಕೊಂಡಿದ್ದೀವಿ, ಎಷ್ಟು ಪಾಸಿಟಿವ್ ಆಗಿ ಇರಿಸ್ಕೊಂಡಿದ್ದೀವಿ. ಸೊ ಇದೆಲ್ಲದೂ ಸಹ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಒಮ್ಮೆ ಇದು ನಮಗೆ ಅರ್ಥ ಆದರೆ ಓಕೆ, ಸೊ ನಾವು ಫರ್ದರ್ ಏನು ಮಾಡಬೇಕು, ಅಥವಾ ಯಾವ ರೀತಿಯಾಗಿ ಅರ್ಥ ವಿವರಣೆಗಳನ್ನು ಕೊಡಬೇಕು, ಯಾವ ರೀತಿಯಾದಂತಹ. ಸೊ ಈಗ ಸಿವಿಯರು ಡಿಮೆನ್ಷಿಯಾ ಫಸ್ಟ್ ಸ್ಟೇಜು, ಓಕೆ, ಏನು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಅಥವಾ ಏನು ಅದು ಸಿವಿಯರು, ಮೈಲ್ಡ್, ಮಾಡರೇಟು, ಯಾವ ರೀತಿಯಾಗಿ ನಾವು ಕರಿಬಹುದು, ಯಾವುದು ಸಿವಿಯರ್ ಅಂತ ನಾವು ಯಾವ್ದು ಕರಿಬಹುದು. ಸೊ ಒಂದು 60 ವರ್ಷ 70 ವರ್ಷ 80 ವರ್ಷದ ವ್ಯಕ್ತಿ ಸೊ ಮನೆಯಿಂದ ಆಚೆಗೆ ಬರ್ತಾನೆ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮನೆಗೆ ಹೋಗ್ಬೇಕು ಅಂತ ಗೊತ್ತು, ಯಾವುದು ನನ್ನ ಮನೆ, ನಾನು ಯಾರು, ಅಥವಾ ಮನೆ ಹೆಸರೇನು, ಆ ಮನೆಗೊಂದು ಹೆಸರಿದೆಯಲ್ಲ, ಆ ಹೆಸರನ್ನ ರೀಕಾಲ್ ಮಾಡ್ಕೊಳೋದಕ್ಕೆ ಅಶಕ್ತನಾಗ್ತಾ ಇದ್ದಾನೆ. ಸೊ ಹಾಗಾಗಿ ತಾನು ಬಂದಿರತಕ್ಕಂತಹ ಮನೆಗೆ ರಿಟರ್ನ್ ಆಗ್ಲಿಕ್ಕೆ ಕಷ್ಟಪಡ್ತಾ ಹೋಗ್ತಾನೆ. ಸೊ ಇದು ಅನೇಕ ವಿಷಯಗಳನ್ನ ಹೊಂದಿರುತ್ತೆ ನಾವು ಕೇಸ್ ಸ್ಟಡಿ ಅಂತ ನಾವು ತೆಗೆದುಕೊಂಡಾಗ. ಸೊ ಅದೊಂದು ವ್ಯಕ್ತಿ ಆಗಿರಬಹುದು, ಆ ಒಂದು ಸಂಪೂರ್ಣ ಆಳವಾದ ಮತ್ತು ಸಮಗ್ರ ಅಧ್ಯಯನವನ್ನು ನಾವು ಮಾಡಬೇಕು ಅನ್ನೋದು ನಾವು ಗಣನೆಗೆ ಇಟ್ಕೊಂಡು ನಾವು ಮಾಡಬೇಕು ಅಂತ ಅಂದ್ರೆ ಒಬ್ಬ ವ್ಯಕ್ತಿನೇ ಸಮಗ್ರವಾಗಿ ಸಂಪೂರ್ಣವಾಗಿ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಏನಿಲ್ಲ. ಒಂದು ಸಂಸ್ಥೆ, ಒಂದು ಘಟನೆ, ಅಥವಾ ಇನ್ಯಾವುದೋ ಒಂದು ಎಲಿಮೆಂಟು, ಒಂದು ವಸ್ತು, ಅಥವಾ ಒಂದು ಎನ್ವಿರಾನ್ಮೆಂಟು, ಸೊ ಒಂದು ಆಬ್ಜೆಕ್ಟ್, ಒಂದು ಸಂಗತಿ, ಒಂದು ವಿಷಯ ಅಂತ ನಾವು ತೆಗೆದುಕೊಂಡಾಗ ಆ ವಿಷಯ, ಸಂಗತಿ, ವ್ಯಕ್ತಿ, ಆ ವಸ್ತು, ಅದನ್ನು ನಾವು ಸಂಪೂರ್ಣ ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಒಂದು ವಿಧಾನವಾಗ್ತಾ ಹೋಗುತ್ತೆ. ಸೊ ಇದನ್ನ ನೇರ ವಿಧಾನ ಅಂತಾನೂ ಸಹ ಕರೀತಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಯಾರು ಅಧ್ಯಯನಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ, ಯಾರು ಸಂಶೋಧನೆ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಸೊ ಅವರೇ ನೇರವಾಗಿ ಸಂಶೋಧನೆಯ ಭಾಗವಾದ ಕೇಸ್ ಹಿಸ್ಟ್ರಿಯನ್ನ ಪಡ್ಕೊಳ್ಳುವಂತಹ ಪ್ರಕ್ರಿಯೆಗೆ ಇಳಿಬೇಕಾಗುತ್ತೆ.
ಸೊ ಯಾರೋ ಥರ್ಡ್ ವ್ಯಕ್ತಿಯಿಂದ, ಥರ್ಡ್ ಪರ್ಸನಿಂದ, ಅಥವಾ ಯಾವುದೋ ಒಂದು ಏಜೆನ್ಸಿ ಮುಖಾಂತರ, ಅಥವಾ ಯಾವುದೋ ಒಂದು ಸಿಸ್ಟಮ್ ಮುಖಾಂತರ, ಅಥವಾ ಪ್ಯಾರಲಲ್ ಆಗಿರ್ತಕ್ಕಂತಹ ಕೆಲವೊಂದು ವರ್ಚುವಲ್ ಮೋಡ್ ಮುಖಾಂತರ ಪಡ್ಕೊಳ್ಳೋಂಥ ಮಾಹಿತಿ ಅಲ್ಲ ಇದು. ನೇರವಾಗಿ ಸಂಪೂರ್ಣವಾಗಿ ಒಂದು ಸಂಗತಿ, ವಿಷಯ, ಘಟಕ, ವ್ಯಕ್ತಿ ಅಥವಾ ಒಂದು ವಸ್ತು, ಸೊ ಇದ್ರ ಮೇಲೆ ಪಡ್ಕೊಳ್ಳೋಂತಹ ಮಾಹಿತಿ. ಈ ಕೇಸ್ ಸ್ಟಡಿ ಅಸ್ಥಿರ ಮತ್ತು ಅಂಶಗಳ ಪರಸ್ಪರ ಸಂಬಂಧದ ಮೇಲೆ ಕೇಂದ್ರೀಕರಿಸುತ್ತೆ. ಸೊ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಳ್ತೀವಿ, ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಕೊಳ್ತೀವಿ, ಅದರಲ್ಲಿರ್ತಕ್ಕಂಥ ವೇರಿಯಬಲ್ಸ್ ಏನು, ವಸ್ತು ಏನು, ಸಂಗತಿ ಏನು, ಅದಕ್ಕೂ ಇರ್ತಕ್ಕಂಥ ಅದರ ಮೇಲೆ ಇರ್ತಕ್ಕಂಥ ಇಂಡಿಪೆಂಡೆಂಟು ಡಿಪೆಂಡೆಂಟ್ ವೇರಿಯಬಲ್ ಯಾವುದು, ಪರಿಣಾಮ ಆಗಿರ್ತಕ್ಕಂಥದ್ದು ಏನು, ಆ ಪರಿಣಾಮ ಆಗೋದಕ್ಕೆ ಕಾರಣಗಳೇನು, ಸೊ ಅದನ್ನು ಇಂಡಿಪೆಂಡೆಂಟ್ ವೇರಿಯಬಲ್, ಡಿಪೆಂಡೆಂಟ್ ವೇರಿಯಬಲ್ಲು ಅಂತ ನಾವು ಕನ್ಸಿಡರ್ ಮಾಡ್ಕೊಂತ ಅಂತಂದರೆ, ಸೊ ಏನು ಎಫೆಕ್ಟ್ ಆಗಿದೆ, ಅದಕ್ಕೆ ಕಾರಣ ನೇರವಾಗಿರ್ತಕ್ಕಂಥ ಕಾರಣಗಳೇನು. ಉದಾಹರಣೆ ಡಿಮೆನ್ಷಿಯಾ ಕೇವಲ ಓಕೆ ನಾವು ಅಂದ್ಕೊಂಡ ರೀತಿಯಾಗೆ ಸೆಲ್ಗಳು ಡಿಜೆನರೇಟ್ ಆಗ್ತಾ ಹೋಗುತ್ತೆ, ಸೊ ಅದರಿಂದ ಅಲ್ಲಿರ್ತಕ್ಕಂಥ ಮಾಹಿತಿಗಳು ಸತ್ತೋಗ್ತಾ ಹೋಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಸೆಲ್ ಸತ್ತೋದ್ರೆ ಅದರಲ್ಲಿ ಆ ಸೆಲ್ಲಲ್ಲಿ ಇರ್ತಕ್ಕಂಥ ಮಾಹಿತಿ ನಮಗೆ ಕಣ್ಮರಿ ಆಗೋಗುತ್ತೆ. ಸೊ ಇನ್ನೊಂದೇನು ಮೆಮೊರಿ ಪ್ರಾಬ್ಲಮ್ ಇದೆ, ಮೆಮೊರಿಗೆ ಸಂಬಂಧಿಸಿದ ಪ್ರಾಬ್ಲಮ್ ಇದೆ, ಅದನ್ನು ಮ್ಯಾಚ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ಏನು ಮಾಡಬಹುದು, ಕಾರಣಗಳೇನು. ಸೊ ನ್ಯೂಟ್ರಿಷನ್ನು, ಅವರು ಹೊಂದಿರತಕ್ಕಂತಹ ವಾಸಸ್ಥಳ, ಅವರು ಹೊಂದಿರತಕ್ಕಂತಹ ಮೈಂಡ್ ಸೆಟ್ಟು, ಅವರು ಹೊಂದಿರತಕ್ಕಂತಹ ಲೈಫ್ ಸ್ಟೈಲು, ಅವರು ಹೊಂದಿರತಕ್ಕಂತಹ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಅಕ್ಕಪಕ್ಕ ಆ ಒಂದು ಇನ್ಫ್ಲುಯೆನ್ಸ್, ಕೆಟ್ಟ ವಾತಾವರಣದಲ್ಲಿ ಅಂದರೆ ಪೊಲ್ಯೂಟೆಡ್ ವಾತಾವರಣದಲ್ಲಿ ಬೆಳೀತಾ ಇದ್ದಾರೆ ಅಂತ ಅಂದಾಗ, ಸೊ ಆ ಒಂದು ವಿಷ ವರ್ತುಲದಲ್ಲಿ ಅಥವಾ ವಿಷ ಅನಿಲ ಅಥವಾ ವಿಷಮುಕ್ತವಾಗಿರ್ತಕ್ಕಂತಹ ನೀರನ್ನು ಸೇವಿಸೋದು, ಸೊ ಇದರಿಂದ ಆಗಿರ್ತಕ್ಕಂತಹ ಕೆಲವೊಂದು ಇಂಪ್ಯಾಕ್ಟ್ಗಳೇನು ನಮ್ಮ ಕಾಗ್ನಿಟಿವ್ ಎಬಿಲಿಟೀಸ್ಗೆ. ಸೊ 1 ಅಥವಾ 2 ಅಂತ ಅಲ್ಲ, 360 ಡಿಗ್ರಿಯಿಂದನೂ ಸಹ 360 ಡಿಗ್ರಿ ಅಂತ ಏನು ಕರಿಬೋದು ನಾವು, ಅಷ್ಟು ಡೈಮೆನ್ಷನಿಂದ, ಅಷ್ಟು ಆಯಾಮಗಳಿಂದನೂ ಸಹ ಒಂದು ವಸ್ತು ಸಂಗತಿಯನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಘಟಕದ ಬಗ್ಗೆ ಪಡೆದ ಮಾಹಿತಿಯನ್ನು ವಿಶ್ಲೇಷಿಸುವ ರೀತಿಯು ಇದನ್ನು ಪರಿಶೋಧನಾತ್ಮಕ ಮತ್ತು ಗುಣಾತ್ಮಕ ಅಂತಲೂ ಸಹ ಕರೀತಾರೆ. ಸೊ ಇಲ್ಲಿ ಪರಿಶೋಧನಾತ್ಮಕ ಮತ್ತು ಗುಣಾತ್ಮಕ, ವಿವರಣಾತ್ಮಕ. ಸೊ ಏನಕ್ಕೆ ಅಂತಂದರೆ, ಸೊ ಪ್ರತಿಯೊಂದಕ್ಕೂ ಒಂದು ವಿವರಣೆಯನ್ನು ಪಡ್ಕೊಳ್ತಾ ಹೋಗ್ತಾರೆ. ಜಸ್ಟಿಫಿಕೇಶನ್, ಒಂದು ರೀಸನ್ ಬಂದಿದೆ, ಒಂದು ರೀಸನ್ ಇದೆ, ಒಂದು ಕಾರಣ ಆಗಿದೆ, ಕಾರಣಗಳು ಅನೇಕ ಇದೆ, ಸೊ ರೀಸನ್ಸ್ಗಳು ಅನೇಕ ಇದೆ. ಸೊ ಒಂದೊಂದು ರೀಸನ್ಸ್ಗೆ ಯಾವ ರೀತಿ ಅಂತ ಕಾರ್ಲೇಟ್ ಮಾಡ್ತಾ ಹೋಗಿದೆ, ಯಾವ್ಯಾವ ವಿಷಯಕ್ಕೆ ಹೇಗೆ ಇನ್ಫ್ಲೂಯೆನ್ಸನ್ನು ಮಾಡ್ತಾ ಹೋಗಿದೆ. ಓಕೆ, ನ್ಯೂಟ್ರಿಷನ್ ಪ್ರಾಬ್ಲಮಿಂದ ಎಷ್ಟು ಇಂಡೋನೇಷ್ಯಾ ಕಾಮ ಆಗಿದೆ, ಪರಿಸರದ ಪಾತ್ರ ಎಷ್ಟಿದೆ, ಹೆರಿಡಿಟಿಯ ಪಾತ್ರ ಎಷ್ಟಿದೆ, ಓಕೆ ಅದು ನಮ್ಮ ಎಫರ್ಟು ಎಷ್ಟಿದೆ. ಓಕೆ, ನಾವು ಒಬ್ಬ ವ್ಯಕ್ತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಅನೇಕ ಡ್ರಾಬ್ಯಾಕ್ಸ್ಗಳು ಇರುತ್ತೆ ಸಾಮಾನ್ಯವಾಗಿ. ಸೊ ಅದನ್ನು ಓವರ್ಕಮ್ ಮಾಡ್ಕೋಬೇಕು ಅಂತಂದರೆ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ, ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಎಫರ್ಟನ್ನು ಹಾಕ್ತಾ ಇದ್ದೀವಿ, ಅದು ಸಹ ಪ್ರಮುಖ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆಗ್ತಾ ಇಲ್ಲ, ಎಫರ್ಟ್ ಆಗ್ತಾ ಇಲ್ಲ, ಎಫರ್ಟ್ಲೆಸ್ ಆಗಿದೆ, ಏನು ಮಾಡಬೇಕು. ಸೊ ಈ ಎಲ್ಲ ಸಂದರ್ಭ ಅಂತ ಬಂದಾಗ, ಸೊ ಇಲ್ಲಿ ಈ ವಿವರಣಾತ್ಮಕ ಮತ್ತು ಪರಿಶೋಧನಾತ್ಮಕ ಏನು ನಾವು ಅಂಶಗಳನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ, ಆ ಪರಿಶೋಧನಾತ್ಮಕ, ಗುಣಾತ್ಮಕ ಅಥವಾ ವಿವರಣಾತ್ಮಕವಾದಂಥ ಮಾಹಿತಿಗಳನ್ನು ಏನು ಕಲೆಕ್ಟ್ ಮಾಡ್ಕೊಳ್ತೀವಿ, ಸೊ ಅದು ನಮಗೆ ಒಂದಷ್ಟು ರಿಲಯಬಲ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತಾ ಹೋಗುತ್ತೆ. ಕಾರಣಗಳು ಏನು, ಇದಕ್ಕೆ ರೀಸನ್ಸ್ಗಳು ಏನಾಗಿರಬಹುದು, ಸೊ ಇದನ್ನು ಯಾವ ರೀತಿಯಾದಂತಹ ವಿಧಾನಗಳ ಮುಖಾಂತರ ಕ್ಯೂರ್ ಮಾಡಬಹುದು ಅಥವಾ ಸರಿ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು. ಇಷ್ಟು ಸಹ ನಮಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಘಟಕವನ್ನು ವಿವಿಧ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಲಾಗುತ್ತೆ. ಘಟಕವನ್ನು ಅಧ್ಯಯನ ಮಾಡಲು ಡೇಟಾ ಸಂಗ್ರಹಣೆಯು ಬಹು ವಿಧಾನವನ್ನು ಬಳಸಲಾಗುತ್ತೆ. ಮತ್ತೊಂದು ಗುಣಲಕ್ಷಣ, ಒಂದು ಘಟಕ ಅಥವಾ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಅಧ್ಯಯನ ಮಾಡ್ತೀವಿ, ವಿವಿಧ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಲಾಗುತ್ತೆ. ಸೊ ವಿವಿಧ ದೃಷ್ಟಿಕೋನಗಳಿಂದ ಅಂತ ಅಂದಾಗ ಡಿಮೆನ್ಷಿಯಾ ಒಂದು ರೀಸನ್ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಪ್ರಾಬ್ಲಮ್ ಅಂತ ಇಟ್ಕೊಳ್ಳಿ.
ಡಿಮೆನ್ಷಿಯಾಗೆ ಕಾರಣಗಳೇನು? ಹಲವಾರು ಕಾರಣಗಳು. ಸೊ ಏನೇನು ಕಾರಣಗಳು ಡಿಮೆನ್ಷಿಯಾಗೆ? ಹೆರಿಡಿಟಿ ಫ್ಯಾಕ್ಟರ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ, ನ್ಯೂಟ್ರಿಷನ್ ಫ್ಯಾಕ್ಟರ್ಸ, ಪೊಲ್ಯೂಟೆಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ, ಪೊಲ್ಯೂಟೆಡ್ ವಾಟರ್ ಕನ್ಸಂಪ್ಷನ್ ಇಸ್ ಫ್ಯಾಕ್ಟರ? ಯಾವುದು ಎಕ್ಸಾಕ್ಟ್ ಫ್ಯಾಕ್ಟರು? ಈ ದೃಷ್ಟಿಕೋನ ಏನು, ಈ ದೃಷ್ಟಿಕೋನ ಏನು? ಓಕೆ, ಸೊ ಪ್ರತಿಯೊಂದನ್ನು ಸಹ ಬಯಾಲಜಿಕಲ್ ಕಾಂಪೊನೆಂಟ್ಸ್ಗಳೇನು, ಹೇಗೆ ನಮ್ಮ ಸೊ ಕೆಲವೊಂದು ಕೆಮಿಕಲ್ ಕಾಂಪೊನೆಂಟ್ಗಳು ನಮ್ಮಲ್ಲಿ ರಿಲೀಸ್ ಆಗ್ತಾ ಇರಬೇಕು ಆಯಾ ಮೂಮೆಂಟ್ಗೆ, ಆಯಾ ಕಾಲದಿಂದ ಕಾಲಕ್ಕೆ. ಈಗ ಪಿಟ್ಯೂಟ್ರಿ ಏನಿದೆ, ಥೈರಾಯ್ಡ್ ಏನಿದೆ, ಎಲ್ಲದೂ ಸಹ ನಮ್ಮ ಬಾಡಿಯ ಒಂದು ಕೆಮಿಕಲ್ ಕಾಂಪೊನೆಂಟಿಂದ ಕೂಡಿರ್ತಕ್ಕಂತಹ ಒಂದು ಮಾಂಸದ ಮುದ್ದೆ ಅಂತ ಹೇಳ್ಬೋದು. ಅದರ ಬದಲಾವಣೆಗಳಿಂದ, ವೇರಿಯೇಷನ್ ಆಗೋದ್ರಿಂದ ನಮ್ಮಲ್ಲಿ ಅನೇಕ ವೇರಿಯೇಷನ್ಸ್ಗಳು ನಮ್ಮ ಮೂಡಲ್ಲಿ, ನಮ್ಮ ಕಾಗ್ನಿಟಿವ್ ಎಬಿಲಿಟೀಸ್ಗೆ, ನಮ್ಮ ಫಂಕ್ಷನ್ನಲ್ಲಿ ಸೊ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಯಾವಾಗ ಥೈರಾಯ್ಡ್ ಏರುಪೇರು ಆಗೋದ್ರಿಂದ ನಮ್ಮ ಬಾಡಿನಲ್ಲಿ ಏರುಪೇರು ಆಗ್ತಾ ಹೋಗುತ್ತೆ, ನಮ್ಮ ದೇಹದ ಏನು ಗೇನ್ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ, ದಪ್ಪ ಸಣ್ಣ ಆಗ್ತಾ ಹೋಗ್ತೀವಿ. ಸೊ ಅದೇ ರೀತಿ ಒಂದೊಂದು ಕೆಮಿಕಲ್ಲು ಒಂದೊಂದು ಕಾರಣಗಳಿಗೆ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು ಹೆಚ್ಚು. ನಾವು ಏನು ಫುಡ್ ತಿಂತೀವಿ, ಏನು ಮಾತಾಡ್ತೀವಿ, ಹೇಗೆ ಇರ್ತೀವಿ, ಎಷ್ಟು ಪ್ರಮಾಣದ ವಾಟರ್ನ ಕನ್ಸಂಪ್ಷನ್ ಮಾಡ್ತೀವಿ, ಎಷ್ಟು ಇನ್ಫಾರ್ಮೇಟಿವ್ ಆಗಿರ್ತೀವಿ, ಎಷ್ಟು ಲವ್ಲಿ ಆಗಿರ್ತೀವಿ, ಎಷ್ಟು ಲವಲವಿಕೆಯಿಂದ ಇರ್ತೀವಿ, ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಸೊ ಎಲ್ಲದೂ ಸಹ ಮ್ಯಾಟ್ರು. ಈ ವಿವರಣಾತ್ಮಕ ಮಾಹಿತಿಯನ್ನು ಪಡ್ಕೋಬೇಕು ಅಂತಂದ್ರೆ ವಿವಿಧ ದೃಷ್ಟಿಕೋನಗಳಿಂದನೂ ಸಹ ಒಂದೇ ಸೊ ಡಿಮೆನ್ಷಿಯಾ ಈಸ್ ಲೈಕ್ ಆಲ್ಝಿಮರ್. ಸೊ ಆಲ್ಮೋಸ್ಟ್ ಆಲ್ ಒಂದು 60-70 ಆಗಿರೋರಲ್ಲಿ ಕಂಡು ಬರುತ್ತೆ, ವಯಸ್ಸಾದವರಲ್ಲಿ ಕಂಡು ಬರುತ್ತೆ. ಅದೇ ಥರ ಡಿಮೆನ್ಷಿಯಾ ಈಸ್ ಪ್ರಿಲಿಮಿನರಿ ಸ್ಟೇಜು, ಆಲ್ಝಿಮರ್ ಡಿಸೀಸ್ ಈಸ್ ನೆಕ್ಸ್ಟ್ ಲೆವೆಲು, ಸೆಕೆಂಡ್ ಸ್ಟೇಜು ಅಂತ ಡೆಫಿನೇಷನ್ ಮಾಡಿ ಬಿಡೋಕೆ ಆಗೋದಿಲ್ಲ. ಡಿಮೆನ್ಷಿಯಾ ಈಸ್ ಸಮಥಿಂಗ್ ಡಿಫ್ರೆಂಟ್, ಆಲ್ಝಿಮರ್ ಡಿಸೀಸ್ ಈಸ್ ಡಿಫ್ರೆಂಟ್. ಇದಕ್ಕೆ ಕಾರಣ ಏನು, ಅದಕ್ಕೆ ಕಾರಣ ಏನು, ಇದಕ್ಕೆ ಕಾಸ್ ರೂಟ್ ಏನು? ಸೊ ವಿವಿಧ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಿರ್ತಕ್ಕಂತಹ ಒಂದು ಫಲವಾಗಿ ಒಂದಕ್ಕೆ ಡೆಫಿನೇಷನ್ಸನ್ನು, ಅದಕ್ಕೆ ಸೊಲ್ಯೂಷನ್ಸನ್ನು, ಸಜೆಷನ್ಸನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಘಟಕಗಳನ್ನು ಅಧ್ಯಯನ ಮಾಡಲು ಡೇಟಾ ಸಂಗ್ರಹಣೆ ಬಹು ವಿಧಾನಗಳನ್ನು ಬಳಸೋದು. ಸೊ ಹೇಗೆ ಕನ್ಸಾಲಿಡೇಟ್ ಮಾಡ್ಕೊಳ್ತೀವಿ ಟೆಕ್ನಿಕಲಿ, ಹೇಗೆ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ಕೊಳ್ತೀವಿ, ಸೊ ಹೇಗೆ ಅದನ್ನು ಜನರೇಷನ್ ಮಾಡ್ಕೊಳ್ತೀವಿ, ಹೇಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ತೀವಿ, ಅದನ್ನು ವಿಶ್ಲೇಷಣೆ ಹೇಗೆ ಮಾಡ್ತೀವಿ, ಎಲ್ಲದೂ ಸಹ ಬಹು ವಿಧಾನಗಳಿಂದ ಕೂಡಿರುತ್ತೆ. ಸೊ ಇದೇ ಆಗುತ್ತೆ, ಇದ್ರ ಮುಖಾಂತರನೇ ಇದು, ಸೊ ಇದರಿಂದನೇ ಇದಾಗಿದೆ. ಸೊ ಆ ಥರದ್ದು ಇಂಟರ್ಪ್ರಿಟೇಷನ್ಸ್ ಇಲ್ಲಿ ಸಾಮಾನ್ಯವಾದಂಥ ಇಂಟರ್ಪ್ರಿಟೇಷನ್ಸ್ ಇರೋದಿಲ್ಲ. ಅಧ್ಯಯನಕ್ಕಾಗಿ ಆಯ್ಕೆ ಮಾಡಲಾದ ಘಟಕಗಳನ್ನು ದೀರ್ಘಕಾಲದವರೆಗೆ ಅಧ್ಯಯನ ಮಾಡಲಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸೀಮಿತ ಅವಧಿಗೆ. ಸೊ ಕೇಸಸ್ ಮೇಲೆ ಡಿಪೆಂಡ್, ಎಷ್ಟು ತೀವ್ರತರವಾದಂಥ ಸಮಸ್ಯೆಯನ್ನು ಹೊಂದಿದ್ದಾನೆ, ಆ ತೀವ್ರತರವಾದಂಥ ಸಮಸ್ಯೆಯನ್ನು ಕ್ಯೂರ್ ಮಾಡಲಿಕ್ಕೆ ಎಷ್ಟು ಸಮಯ, ಡ್ಯೂರೇಷನ್ ಬೇಕಾಗುತ್ತೆ, ಅವುಗಳ ಆಧಾರದ ಮೇಲೆ ಸೊ ನಾವು ಹೇಗೆ ಬಳಸ್ತೀವಿ, ಹೇಗೆ ಅದನ್ನು ನಿರ್ವಹಣೆ ಮಾಡ್ತೀವಿ, ಓಕೆ, ಎಷ್ಟು ಸಮಯ ಬೇಕಾಗುತ್ತೆ ಒಂದು ಆಗಿರ್ತಕ್ಕಂಥ ನಷ್ಟವನ್ನು ಕ್ಯೂರ್ ಮಾಡಲಿಕ್ಕೆ, ಇವುಗಳ ಆಧಾರದ ಮೇಲೆ ಅದರ ಒಂದು ಸಮಯ, ಅದರ ಒಂದು ಡ್ಯೂರೇಷನ್ ನಿಂತ್ಕೊಳ್ತಾ ಹೋಗುತ್ತೆ. ಕೌನ್ಸಿಲಿಂಗ್ ಎಷ್ಟು ಸೆಷನ್ಸ್ ಆಗಬೇಕು ನಾರ್ಮಲ್ ಆಗಿ? ಸೊ 1 ಸೆಷನ್, 2 ಸೆಷನ್, ಅಥವಾ 4-5 ಸೆಷನ್ಸ್, 10 ಸೆಷನ್ಸ್. ಸೊ ಕೌನ್ಸಿಲಿಂಗ್ ಅಂತಂದರೆ ಏನು? ಫೇಸ್ ಟು ಫೇಸ್ ಇಂಟರಾಕ್ಷನ್ಸ್, ಇಂಟರ್ವ್ಯೂ ರೀತಿಯಾಗಿ. ಸೊ ಅಲ್ಲಿ ಇಂಟರ್ವ್ಯೂವರು ಅವನ ಸ್ಟ್ರೆಂತ್ ವೀಕ್ನೆಸ್ಗಳನ್ನು ಅರ್ಥ ಮಾಡಿಸ್ತಾ ಹೋಗ್ತಾನೆ. ಸೊ ಅದ್ರ ಮುಖಾಂತರ ಅವನ ಸ್ಟ್ರೆಂತನ್ನು ಏನು ಅಂತ ಅರ್ಥ ಮಾಡಿಸ್ತಾನೆ, ಅದ್ರ ಮುಖಾಂತರ ಹೇಗೆ ಇರ್ತಕ್ಕಂಥ ಸಮಸ್ಯೆಯಿಂದ ಆಚೆ ಬರ್ಬೋದು ಅನ್ನೋದನ್ನು ಒಂದು ಸಜೆಷನ್ ಕೊಡೋ ರೀತಿಯಾಗಿ ನಡ್ಕೊಳ್ತಾನೆ ಒಬ್ಬ ಕೌನ್ಸಿಲರ್. ಈ ರಿಹ್ಯಾಬಿಟೇಷನ್ಸ್ ಅಲ್ಲಿ ಇರ್ತಾರೆ 2 years, 3 years, 5 years, 10 years. ಸೊ ಪ್ರತಿಯೊಂದು ದಿನ ಅವ್ರಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನು, ಇಂಟ್ರಾಕ್ಷನ್ಸು ನಡೀತಾ ಹೋಗುತ್ತೆ, ಕೌನ್ಸಿಲಿಂಗ್ ನಡೀತಾ ಹೋಗುತ್ತೆ. ಅಥವಾ ನಿಯಮಿತವಾಗಿ ವೀಕ್ಲಿ ಟ್ವೈಸು, ಥ್ರೈಸು, ಎವ್ರಿ ಡೇ, ವೀಕ್ಲಿ ಒನ್ಸು, ಸೊ ಈ ಥರ ನಡೀತಾ ಹೋಗುತ್ತೆ. ಸೊ ಎಷ್ಟಿರಬೇಕು? ಸೊ ಕೆಲವೊಂದು ಬಾರಿ ಅದನ್ನು ಡಿಫೈನ್ ಮಾಡೋದು ಬಹಳ ಕಷ್ಟ. ಇಂತಿಷ್ಟೇ ಸೆಷನ್ಸಲ್ಲಿ ಮುಗಿಯುತ್ತೆ,
ಇಂತಿಷ್ಟ ಡ್ಯೂರೇಷನಲ್ಲಿ ಮುಗಿಯುತ್ತೆ. ಸೊ ಹೇಗೆ ರಿಯಾಕ್ಟ್ ಮಾಡ್ತಾರೆ ಕ್ಲೈಂಟು, ಹೇಗೆ ಪ್ರೋಸೆಸ್ ನಡೆಯುತ್ತೆ, ಹೇಗೆ ಟರ್ಮಿನೇಷನ್ ಆಗುತ್ತೆ, ಫಾಲೋ ಅಪ್ ಹೇಗೆ ನಡೆಯುತ್ತೆ. ಸೊ ಇದೆಲ್ಲದೂ ಸಹ ಬಹಳ ಇಂಪಾರ್ಟೆಂಟು. ಸೊ ಒಂದು ಸಮಗ್ರವಾದ ಅಧ್ಯಯನ ವಿಧಾನ ಅಂತ ಅಂದಾಗ ಫಾಲೋ ಅಪ್ ಸೆಷನ್ಸು ಸಹ ಇರುತ್ತೆ. ಇದೆಲ್ಲ ಪ್ರಕ್ರಿಯೆಗಳು ನಡೆದ ನಂತರದಲ್ಲಿ ವ್ಯಕ್ತಿ ಪರ್ಸೀವ್ ಮಾಡ್ಕೊಂಡಿರ್ತಕ್ಕಂತಹ ರೀತಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಾವು ಪರ್ಸೀವ್ ಮಾಡ್ಕೋಬೇಕು, ಯಾವ ರೀತಿಯಾದ ವ್ಯಾಖ್ಯಾನಗಳನ್ನು ಕೊಡಬೇಕು, ಯಾವ ರೀತಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಓಕೆ, ಸೊ ಎಲ್ಲದೂ ಸಹ ವ್ಯವಸ್ಥಿತವಾಗಿ ನಡೆಯುತ್ತೆ, ಎಲ್ಲದೂ ಸಹ ಬಹು ವಿಧಾನಗಳ ಮುಖಾಂತರವಾಗಿ ನಡೀತಾ ಹೋಗುತ್ತೆ. ಸೊ ಇದನ್ನ ಕೇಸ್ ಸ್ಟಡಿ ವಿಧಾನಗಳು ಅಂತ ಕರೀತಾರೆ. ಏನು ಪ್ರಯೋಜನಗಳು, ಏನಕ್ಕೋಸ್ಕರ ಈ ವಿಧಾನಗಳನ್ನು ಅನುಸರಿಸ್ತಾರೆ? ಸೊ ಕ್ವಶನೇರ್ ಮೆಥಡ್ ಬಹಳ ಈಸಿ ಆಗಿರ್ತಕ್ಕಂಥದ್ದು, ಅಥವಾ ಇಂಟರ್ವ್ಯೂ ಮೆಥಡ್ ಇನ್ನೂ ಈಸಿ ಆಗಿರ್ತಕ್ಕಂಥದ್ದು. ಸೊ ನಮ್ಗೇನು ಕ್ವಶನ್ಸ್ ಬೇಕು ಅದನ್ನು ಕೇಳ್ಬೋದು, ಮುಖಾಮುಖಿ ಇರುತ್ತೆ, ಅವರ ಅಬ್ಸರ್ವೇಷನ್ಸ್ ಇರುತ್ತೆ, ಕನ್ಸೆಂಟ್ ಇರುತ್ತೆ, ಸೊ ಎಲ್ಲ ಇರುತ್ತೆ. ಸೊ ಏನಕ್ಕೆ ಹೋಗ್ಬೇಕು ಕೇಸ್ ಸ್ಟಡಿ ಮೆಥಡ್ಗೆ, ಏನಕ್ಕೆ ಹೋಗ್ಬೇಕು ಬೇರೆ ಅದರ್ ಮೆಥಡ್ಸ್ಗೆ? ಸೊ ಇದನ್ನೆಲ್ಲ ನಾವು ನೋಡ್ತೀವಿ ಅನ್ನೋದೇ ಆದರೆ, ಸೊ ಈ ಹೊಸ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಲು ಮಾತ್ರವಲ್ಲದೆ ಅಸ್ತಿತ್ವದಲ್ಲಿರುವ ಸಿದ್ಧಾಂತವನ್ನು ಸವಾಲು ಮಾಡಲು, ಚಾಲೆಂಜ್ ಮಾಡಲು ಅಥವಾ ಮಾರ್ಪಡಿಸಲು ಇದನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. ಏನೋ ಒಂದು ಎಕ್ಸಿಸ್ಟೆಂಟ್ ಥಿಯರಿ ಇದೆ, ಅದನ್ನು ಮಾಡಿಫೈ ಮಾಡಬೇಕು. ಸೊ ಇದಲ್ಲ, ನಾವು ಇನ್ಫಾರ್ಮೇಶನ್ ನಾರ್ಮಲ್ ಆಗಿ ಊಟ ಆಯ್ತಾ, ತಿಂಡಿ ಆಯ್ತಾ, ಎಸ್ ಅಂತ ಹೇಳ್ತೀವಿ, ಊಟ ಆಗಿರುತ್ತೆ ಬಿಡುತ್ತೆ. ಸೊ ಕೆಲವೊಂದು ಬಾರಿ ಕೆಲವೊಂದು ಸಂದರ್ಭದಲ್ಲಿ ನಾವು ಎಸ್ ಅನ್ನೋದನ್ನು ಕಲ್ತ್ಬಿಟ್ಟಿರ್ತೀವಿ, ನೋ ಅನ್ನೋದಕ್ಕೆ ಬರೋದಿಲ್ಲ ನಮಗೆ. ಓಕೆ, ಸೊ ನಿಮಗೇನು ತೊಂದರೆ ಇಲ್ಲಲ್ವಾ? ಸೊ ಏನಿಲ್ಲ, ಆರಾಮಾಗಿದ್ದೀವಿ, ಹೇಳುವಂಥದ್ದು ಬಹಳ ಸುಲಭ, ಅಥವಾ ಹೇಳ್ಬಿಡ್ತೀವಿ, ಸುಲಭಕ್ಕೆ ಹೇಳ್ಬಿಡ್ತೀವಿ. ಆದರೆ ಕೇಸ್ ಸ್ಟಡಿ ಈ ಥರ ಅಲ್ಲ. ಸೊ ಇದು ಇಂಟರ್ವ್ಯೂ ಮೆಥಡ್ ಆಗಿರ್ಬೋದು, ಅಥವಾ ಒಂದು ಕ್ವಶನೇರ್ ಕೊಡ್ತೀವಿ, ನಿಮ್ಮ ಜನರಲ್ ಹೆಲ್ತನ್ನು ಅಸೆಸ್ ಮಾಡುವಂಥ ಜನರಲ್ ಹೆಲ್ತ್ ಕ್ವಶನೇರ್, ಎಲ್ಲದೂ ಸಹ ನಾರ್ಮಲ್ ಆಗಿದೆ, ಸೊ ಏನು ಪ್ರಾಬ್ಲಮ್ ಇಲ್ಲ, ಸೊ ಎಲ್ಲ ಬರುತ್ತೆ. ಸೊ ಉತ್ತರಗಳು 000 ಬರುತ್ತೆ, ಇಂಟರ್ಪ್ರಿಟೇಷನು ಹೆಲ್ತ್ ಈಸ್ ಗುಡ್. ಸೊ ಈ ಥರ ಬರಬಹುದು ಯಾವಾಗ ಕ್ವಶನೇರ್ ಮೆಥಡ್ ಕೊಟ್ಟಾಗ. ಯಾವಾಗ ಇಂಟರ್ವ್ಯೂ ಮಾಡಿದಾಗ ಕೆಲವೊಂದು ಬಾರಿ ಅಸೆಸ್ ಮಾಡೋಕ್ಕಾಗಲ್ಲ. ಈಗ ಅದರಿಂದ ಏನು ನಮಗೆ ಅದು ಸಿಗ್ನಿಫಿಕೆಂಟ್ ಎಫೆಕ್ಟು ಸಹ ಕೆಲವೊಂದು ಬಾರಿ ನಮಗೆ ಗೊತ್ತಾಗಲ್ಲ. ಮೇಲ್ಮೈ ಅಫ್ಕೋರ್ಸ್ ಒಂದು 9 o'clock 10 o'clock ಆಗಿದೆ ಬೆಳಿಗ್ಗೆ ಅಂತ ಅಂದಾಗ, ತಿಂಡಿ ಆಗಿದೆ ಅಂತ ಕೇಳಿದಾಗ ಯಾರಾದರೂ ಸಾಮಾನ್ಯವಾಗಿ ಆಗಿದೆ ಅಂತ ಹೇಳ್ತಾರೆ. ನಾವು ಒಳವಕ್ಕೂ ನೋಡ್ಲಿಕ್ಕೆ ಆಗೋದಿಲ್ಲ ಇವ್ರದ್ದು ಆಗಿದೆಯಾ ಅಥವಾ ಇಲ್ವಾ, ಅಥವಾ ಬಹಳಷ್ಟು ಕಾಲ ಅದನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಂಟರ್ವ್ಯೂ ಮೆಥಡಲ್ಲಿ ಸೊ ಆ ಗಳಿಗೆ ಅಥವಾ ಆ ಮೂಮೆಂಟ್ 10 ನಿಮಿಷ ಒಂದು ಇಂಟರ್ವ್ಯೂ ಮಾಡ್ತೀವಿ. ಸೊ ಆ 10 ನಿಮಿಷದಲ್ಲಿ ಎನರ್ಜೆಟಿಕ್ ಆಗೇ ಇರ್ತಾನೆ, ಸೊ ತಿಂಡಿ ಆಗಿದೆ ಅಂತಲೇ ಹೇಳ್ತಾರೆ. ಆದರೆ ಅದನ್ನು ನಾವು ಇನ್ ಡೀಟೇಲ್ ಆಗಿ ಮಾಡ್ತು ಅಂತ ಅಂದಾಗ ಏನು ಸಿಗ್ನಿಫಿಕೆಂಟ್ ರಿಸಲ್ಟ್ಗಳು ನಮಗೆ ಕಾಣಿಸ್ಕೊಳ್ತಾ ಹೋಗೋದಿಲ್ಲ. ಯಾವುದರಲ್ಲಿ ಇಂಟರ್ವ್ಯೂ ಮೆಥಡ್ ಮಾಡ್ತೀವಿ, ಕ್ವಶನೇರ್ ಮೆಥಡ್ ಮಾಡ್ತೀವಿ, ಫೇಸ್ ಟು ಫೇಸ್ ಆಗಿದ್ದೀವಿ ಅಂತ ಅಂದಾಗ 10 ನಿಮಿಷ, ಅರ್ಧ ಗಂಟೆ, ಸೊ ಏನು ಸಿಗ್ನಿಫಿಕೆಂಟ್ ಡಿಫ್ರೆನ್ಸನ್ನು ನಾವು ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಎಕ್ಸಾಕ್ಟ್ ರೀಸನ್ಸ್ ಏನು, ಕಂಡೀಷನ್ಸ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಆದರೆ ಕೇಸ್ ಸ್ಟಡಿ ಮೆಥಡಲ್ಲಿ ಆಗೋದು ಆ ರೀತಿ ಆಗಿರಲ್ಲ. ಸೊ ಇದ್ದಿರ್ತಕ್ಕಂತಹ ಒಂದು ಸಿದ್ಧಾಂತ ಅಥವಾ ಅದನ್ನು ಅಭಿವೃದ್ಧಿಪಡಿಸಲು ಏನು ಹೈಯರ್ ಎಂಡ್ ಮೆಟೀರಿಯಲ್ ಅನ್ನು ಏನು ತರ್ಬೋದು, ಅದು ಇದಲ್ಲ, ಈ ಸಿದ್ಧಾಂತ ಬಿಲ್ಡ್ ಆಗಿರುವಂಥದ್ದು ಈ ವೇನಲ್ಲಿ ಅಲ್ಲ, ಈ ವೇನಲ್ಲಿ ಇದಲ್ಲ ಮಾಹಿತಿ, ಎಕ್ಸಾಕ್ಟ್ ಮಾಹಿತಿ ಇದು ಅಂತ ಚಾಲೆಂಜ್ ಮಾಡಲಿಕ್ಕೆ ಈ ಒಂದು ಕೇಸ್ ಸ್ಟಡಿ ಮೆಥಡ್ ಬಹಳ ಸಹಾಯವನ್ನು ಮಾಡುತ್ತೆ. ಓಕೆ, ತಿಂಡಿ ಆಯ್ತಾ? ತಿಂಡಿ ಆಯಿತು. ಇಲ್ಲ, ನೀನು ತಿಂಡಿ ಆಗಿಲ್ಲ, ಸುಳ್ಳು ಹೇಳ್ತಾ ಇದೀಯ ಅಂತ ಹೇಳಲಿಕ್ಕೆ ಆ ಗಟ್ಸ್ ಬೇಕು ಅಂತಂದಾಗ ನಿನಗೆ ಗೊತ್ತಿರಬೇಕು ಅದು ಆತ ತಿಂಡಿ ಮಾಡಿಲ್ಲ ಅನ್ನೋದು. ಗೊತ್ತಿಲ್ಲ ಹೇಗೆ ತಿಳ್ಕೊಳ್ಳುವಂಥದ್ದು? ಕೇಸ್ ಸ್ಟಡಿ, ಸಮಗ್ರವಾದಂತಹ ಅಧ್ಯಯನ. ಸೊ ಮನೆಯವರಿಂದ ಕೇಳ್ಪಡ್ಕೋಬಹುದು, ಅಥವಾ ಅವನ್ನ ಫಾಲೋ ಮಾಡ್ಕೊಂಡು ಬಂದಿರಬಹುದು, ಅಥವಾ ಅವ್ನ ಬಯಾಲಜಿಕಲ್, ಅವ್ನ ಶುಗರ್ ಲೆವೆಲ್ಲು ಸೈಂಟಿಫಿಕ್ ಆಗಿ, ಸೊ ನಾರ್ಮಲಿ ಯಾವ ರೀತಿ ಆಗಿರುತ್ತೆ, ಏನೋ ಬಿಫೋರ್ ಫುಡ್ಡು, ಆಫ್ಟರ್ ಫುಡ್ಡು, ಸೊ ಯಾವ ರೀತಿ ಆಗಿರುತ್ತೆ, ಸೊ ಈಗ ಟೆಸ್ಟ್ ಮಾಡಿದ್ರೆ ಯಾವ ಥರ ಇದೆ, ಇವುಗಳ ಆಧಾರದ ಮೇಲೆ ಒಂದು ಎವಿಡೆಂಟ್ ಪೂರ್ವಕವಾಗಿ ನಾವು ಹೇಗೆ ಶುಗರ್ ಲೆವೆಲ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ. ಆ ಥರ ಮಾಡಬೇಕು ಅಂತಂದರೆ
ಎವಿಡೆಂಟ್ ಪೂರ್ವಕವಾಗಿ ನಾವು ಒಂದು ಮಾಹಿತಿಯನ್ನು ಅಥವಾ ಸಿದ್ಧಾಂತವನ್ನು ನಾವು ಹೇಳ್ತೀವಿ ಅಂತಾದರೆ ಇಂಟರ್ವ್ಯೂ ಮೆಥಡಲ್ಲಿ ಕ್ವಶನರ್ ಮೆಥಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇಸ್ ಸ್ಟಡಿ ಮುಖಾಂತರ ಅದು ಸಾಧ್ಯ ಅಂತ ಹೇಳ್ತಾರೆ ರಿಸರ್ಚರ್ಸ್. ಏಕೆಂತಂದರೆ ಇವ್ರು ಮಾಡಿರ್ತಕ್ಕಂಥದ್ದು, ಇವ್ರು ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಡೇಟಾ ಅಷ್ಟು ಗುಣಾತ್ಮಕವಾಗಿರುತ್ತೆ, ಅಷ್ಟು ವ್ಯಾಲಿಡ್ ಆಗಿರುತ್ತೆ, ಅಷ್ಟು ಜಸ್ಟಿಫಿಕೇಶನ್ ರೀತಿನಲ್ಲಿ ಅದು ಇರುತ್ತೆ, ಅಷ್ಟು ಟೆಕ್ನಿಕಲ್ ಸೈಂಟಿಫಿಕ್ ಆಗಿರ್ತಕ್ಕಂಥ ಡೇಟಾ ಇದಾಗಿರುತ್ತೆ. ಘಟಕದ ಬಗ್ಗೆ ಆಳವಾದ ಮತ್ತು ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಬಹುದು. ಅಫ್ಕೋರ್ಸ್ ಇದು ಪ್ರಯೋಜನ ಏನು ಅಂತಂದ್ರೆ ಕ್ವಶನ್ಗೆ ಆನ್ಸರ್ ಪಡ್ಕೊಳ್ಳೋಂಥ ವಿಧಾನ, ಕ್ವಶನರ್ ಮೆಥಡ್ ಅಲ್ಲ ಇದು. ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ಓಕೆ XYZ ಅಂತ ತಿಳ್ಕೊಳ್ಳೋ ಅಂತಹ ಒಂದು ಪ್ರೋಸೆಸ್ ಸಾಮಾನ್ಯವಾಗಿರ್ತಕ್ಕಂಥ ಪ್ರೋಸೆಸ್ ಅಲ್ಲ. ಏನಕ್ಕೋಸ್ಕರ ಇದೊಂದು ರೀತಿಯಾಗಿ ಈಗ ಒಂದು ಹೆಸರಿದೆ, ಅದೇ ಹೆಸರಿಗೆ ಯಾಕಿಟ್ರಿ? ಓಕೆ, ಅಸ್ಟ್ರಾಲಜಿ ಅಥವಾ ಬರ್ತ್ ನೇಮು, ಬರ್ತ್ ಏನೋ ಸ್ಟಾರು ಗಳಿಗೆ ಇದ್ರ ಮೇಲೆಲ್ಲ ಈ ಅಕ್ಷರ ಬಂತು, ಈ ಅಕ್ಷರದ ಅರ್ಥ ಈ ರೀತಿಯಾಗಿದೆ, ಸೊ ಇವನ ನೇಚರ್ ಆಗಿತ್ತು, ಇವನ ಪರ್ಸನಾಲಿಟಿ ಆಗಿತ್ತು, ಆ ಡ್ಯೂರೇಷನ್ ಆಗಿತ್ತು, ಸೊ ಆ ಒಂದು ಜಸ್ಟಿಫಿಕೇಶನ್ ಕೊಡೋ ರೀತಿಯಲ್ಲಿ ಇರಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ನೇಮನ್ನು ಇಟ್ವಿ. ಸೊ ಈ ರೀತಿ ಒಂದು ಜಸ್ಟಿಫಿಕೇಶನ್ ಕೊಡಬೇಕಲ್ಲ, ಆ ಕೊಡಬೇಕು ಅಂತ ಸಂದರ್ಭದಲ್ಲಿ ಈ ಕೇಸ್ ಸ್ಟಡಿ ಮೆಥಡ್ ಈ ಎಲ್ಲದಕ್ಕೂ ಪೂರಕವಾದಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಆ ಮಾಹಿತಿ ಶಾಲೋ ಲೆವೆಲಲ್ಲಿ ಆಗಿರೋದು. ಎಷ್ಟೋ ಜನರಿಗೆ ನಿಮ್ಮ ಹೆಸರಿನ ಅರ್ಥ ಏನು ಅಥವಾ ಬೇರೆ ಬೇರೆ ಆಗಿರ್ತಕ್ಕಂಥ ಅರ್ಥಗಳೇನು ಅಂತ ಕೇಳಿದ್ರೆ ಸೊ ಗೊತ್ತಿರೋದು. ಕೇಸ್ ಸ್ಟಡಿನಲ್ಲಿ ನಾವು ಸಿನರ್ಜಿ ಅಂತ ನೋಡ್ತೀವಿ. ಆ ತಂದೆ ಹೆಸರು, ಅವರ ತಂದೆ ಹೆಸರು ಅಥವಾ ಅವರ ತಂದೆ ಹೆಸರು ಅಂತ ಹೋದಾಗ ಸೊ ನಮಗೆಲ್ಲ ಎಷ್ಟು ಜನರೇಷನ್ ನೇಮ್ ಗೊತ್ತಿದೆ? ಮ್ಯಾಕ್ಸಿಮಮ್ 2 ಜನರೇಷನ್ ಕೊಡ್ತಿರ್ಬೋದು ಅಥವಾ 3 ಜನರೇಷನ್ ಫ್ಯಾಮಿಲಿ ಮೆಂಬರ್ಸ್ದು ನೇಮ್ಸ್ಗಳು ಗೊತ್ತಿರ್ಬೋದು ಅಷ್ಟೇ. ಸೊ ನಮ್ಮ ತಂದೆ ತಾಯಿಗಳ ಹೆಸರು ಗೊತ್ತು, ಅವರ ತಂದೆ ತಾಯಿಗಳ ಹೆಸರು ಗೊತ್ತು. ಹೆಚ್ಚಂತಂದ್ರೆ ಅವರ ತಂದೆಯವ್ರ ಹೆಸರು ಗೊತ್ತಷ್ಟೇ, ತಾಯಿ ಹೆಸರು ಅಷ್ಟು ಸ್ಪಷ್ಟವಾಗಿರೋದಿಲ್ಲ. ಅವರ ಫ್ಯಾಮಿಲಿ ಟ್ರೀಯನ್ನು ನಾವು ನೋಡಿದ್ರೆ ಎಷ್ಟು ಜನ ಇದ್ರು, ಹೇಗಿದ್ರು, ಅದ್ಯಾವುದು ಸಹ ನಮಗೆ ಗೊತ್ತಿಲ್ಲ. ಕೇಸ್ ಹಿಸ್ಟ್ರಿನಲ್ಲಿ ಆ ರೀತಿಯಾಗಿರೋದಿಲ್ಲ. ಸೊ ಪ್ರತಿಯೊಂದಕ್ಕೂ ಸಹ ಒಂದು ಎವಿಡೆಂಟ್ ಪೂರ್ವಕವಾದಂತಹ ಮಾಹಿತಿ, ದತ್ತಾಂಶವನ್ನು ಸಂಗ್ರಹ ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಅದರಲ್ಲಿ ಅಡಗಿರುತ್ತೆ. ಸೊ ಈ ವಿಧಾನದ ಸಹಾಯದಿಂದ ಕೆಲವು ವಿಶಿಷ್ಟ ಪ್ರಕರಣಗಳು, ಘಟನೆಗಳು ಮತ್ತು ವಿದ್ಯಮಾನಗಳನ್ನು ವಿವರವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತವೆ. ಸೊ ಕೆಲವೊಂದು ಸ್ಪೆಸಿಫಿಕ್ ಸಿಚುಯೇಷನ್ಸ್, ಕೆಲವೊಂದು ವಿಶಿಷ್ಟ ಪ್ರಕರಣಗಳಲ್ಲಿ, ಕೆಲವೊಂದು ವಿಶಿಷ್ಟ ಘಟನೆಗಳನ್ನು, ಓಕೆ ಅಲ್ಝೈಮರ್ ಮೆಮೊರಿ ಅಥವಾ ಫರ್ಗೆಟಿಂಗ್ ಕಾಯಿಲೆ ಅಂತ ಅನ್ಕೊಂಡಾಗ ಸಾಮಾನ್ಯವಾಗಿ ಎಲ್ಲರೂ ಮರೀತಾರೆ, ಮರೆಯುವಂತಕ್ಕಂಥದ್ದು ಎಲ್ರಿಗೂ ಇರುತ್ತೆ. ಆದರೆ ವಿಶಿಷ್ಟ ಆಯ್ತಾ, ಡಿಜೆನರೇಟಿವ್ ಅಂತಂದಾಗ ಸಾಮಾನ್ಯ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ. ನಮ್ಮ ಸೆಲ್ಗಳೇ ಸಾಯ್ತಾ ಇರುತ್ತೆ, ಬ್ರೈನಲ್ಲಿ ಇರ್ತಕ್ಕಂಥ ಸೆಲ್ಗಳು, ಅದರಲ್ಲಿ ಇರ್ತಕ್ಕಂಥ ಮಾಹಿತಿ ನಾವು ಎಷ್ಟೇ ರೀಕಾಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ನಮಗೆ ಬರೋದಿಲ್ಲ. ಸೊ ಏನು ಅದಕ್ಕೆ ಕಾರಣಗಳೇನು? ನ್ಯೂರಲಾಜಿಕಲ್ ಎವಿಡೆನ್ಸ್ಗಳು ಏನು ಅದಕ್ಕೆ? ಬಯಾಲಜಿಕಲ್ ರೀಸನ್ಸ್ ಏನು? ಹೆರಿಡಿಟಿ ಯಾವ ರೀತಿಯಾಗಿ ಅದನ್ನು ಡಿಜೆನರೇಟ್ ಆಗಲಿಕ್ಕೆ ಪ್ರೇರಣೆಗಳನ್ನು ಕೊಡುತ್ತೆ, ಫಂಕ್ಷನ್ಸನ್ನು ಆಗೋ ರೀತಿಯಾಗಿ ಮಾಡುತ್ತೆ. ಸೊ ಕೆಲವೊಂದು ವಿಶಿಷ್ಟ ಪ್ರಕರಣ ಅಂತಗಳು ಇರುತ್ತೆ. ಸೊ ಅಂತಹವುಗಳನ್ನು ನಾವು ಭೇದಿಸ್ಲಿಕ್ಕೆ ಅಥವಾ ಒಂದು ಸೊಲ್ಯೂಷನನ್ನು ಕಂಡಿಡ್ಕೊಳ್ಳಿಕ್ಕೆ ಕೇಸ್ ಸ್ಟಡಿ ಮೆಥಡ್ ಬಹಳ ಅನುಕೂಲತೆಗಳನ್ನು ಮಾಡ್ಕೊಳ್ತಾರೆ. ಸಂಗ್ರಹವಾಗಿರ್ತಕ್ಕಂಥ ಮಾಹಿತಿಗಳು ಕೆಲವೊಂದು ಊಹೆಗಳನ್ನು ರೂಪಿಸಲು ಮಾತ್ರ ಬಳಸಲಾಗುವುದಿಲ್ಲ, ಆದರೆ ವೇಳಾಪಟ್ಟಿಗಳನ್ನು ಮತ್ತು ಪ್ರಶ್ನೆಗಳನ್ನು ಅಭಿವೃದ್ಧಿಪಡಿಸಲು ಸಹ ಬಳಸಬಹುದು. ಇದೊಂದು ರಾ ಮೆಟೀರಿಯಲ್ ಆಗಿ ಉಳ್ಕೊಳ್ಳುತ್ತೆ ನಮಗೆ. ಸೊ ಒಮ್ಮೆ ನಾವು ಒಬ್ಬ ವ್ಯಕ್ತಿ, ಸಂಗತಿ, ಒಂದು ಘಟನೆ, ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಸಂಸ್ಥೆಯ ಬಗ್ಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ, ಅಥವಾ ನಮ್ಮಲ್ಲಿ ಒಂದು ಡೇಟಾಬೇಸ್ ಇದೆ, ನಮ್ಮ ಭಾರತದ ಜನಸಂಖ್ಯೆ ಇಷ್ಟು, ಸೊ ಒಂದು ಸೆನ್ಸಸ್ ಆಗಿದೆ, ಅದರಲ್ಲಿ ಇಷ್ಟು ಕ್ಯಾಸ್ಟ್ ವೈಸ್ ತೆಗೆದುಕೊಂಡಿರ್ತಾರೆ, ಜೆಂಡರ್ ವೈಸ್ ತೆಗೆದುಕೊಂಡಿರ್ತಾರೆ, ಆಮೇಲೆ ಡಿಫ್ರೆಂಟ್ ಸೋಸಿಯೋ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಮೇಲೆ ತೆಗೆದುಕೊಂಡಿರ್ತಾರೆ, ರೂರಲ್ ಅರ್ಬನ್ ನೇಚರ್ ಆಫ್ ರೆಸಿಡೆನ್ಸ್ ಅದ್ರ ಮೇಲೆ ತೆಗೆದುಕೊಂಡಿರ್ತಾರೆ, ಅವ್ರ ಮನೆ ಪರಿಸ್ಥಿತಿ, ಆ ಮನೆ ಯಾವ ರೀತಿ ಆಗಿರ್ತಕ್ಕಂಥದ್ದು, ಬಿಲ್ಡಿಂಗು, ಅದು RCC ಇರ್ತಕ್ಕಂಥದ್ದು, ಎಂಚು ಶೀಟು ಅಥವಾ ಗುಡಿಸಲು, ಅಥವಾ ಮನೆ ಇಲ್ಲದೆ ಇರ್ತಕ್ಕಂಥದ್ದು,
ಅವರ ಸಾಮಾಜಿಕ ಸ್ಥಿತಿಗಳು, ಎಷ್ಟು ಜನ ಮಕ್ಕಳು, ಅವ್ರ ವಿದ್ಯಾಭ್ಯಾಸ, ಅವರ ನ್ಯೂಟ್ರಿಷನ್, ಅವರ ಆರೋಗ್ಯ ಯಾವ ರೀತಿಯಾಗಿದೆ, ಎಲ್ಲ ಒಂದು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ, ಒಂದು ಡೇಟಾ ಇದೆ. ಇಟ್ಸ್ ಎ ಬೇಸ್. ಸೊ ಇರ್ತಕ್ಕಂತಹ ಬೇಸಿನ ಆಧಾರವಾಗಿ ಇಟ್ಟುಕೊಂಡು, ಅಂದ್ರೆ ಡೇಟಾ ಬೇಸ್ನ ಆಧಾರವಾಗಿ ನಾವು ಯಾವ ಬೇಕಾದಂತಹ ಮಾಹಿತಿಯನ್ನು ಪಡ್ಕೋಬಹುದು, ಯಾವ ರೀತಿಯಾಗಿ ನಾವು ಡೇಟಾವನ್ನು ಅನಾಲಿಸಿಸ್ ಮಾಡೋ ಅದನ್ನು ನಾವು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹಾಗೆ ಇಲ್ಲಿ ಒಬ್ಬರು ವ್ಯಕ್ತಿ ವೃತ್ತಾಂತ ಕೇಸ್ ಸ್ಟಡಿ ಮುಖಾಂತರ ಮಾಹಿತಿ ತೆಗೆದುಕೊಂಡಿದೀವಿ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯಾದಂತಹ ಮಾಹಿತಿಗಳು ಇರುತ್ತೆ. ಅದನ್ನು ಯಾವ ರೀತಿ, ಯಾವ ಪರ್ಪಸ್ಗೋಸ್ಕರ, ಯಾವ ಸಂಶಯಗೋಸ್ಕರ ನಾವು ಬಳಸ್ಕೋಬಹುದು, ಅದನ್ನು ಬಳಸ್ಕೊಳ್ತಾ ಹೋಗ್ಬೋದು. ಪರಿಸ್ಥಿತಿಯ ಅಗತ್ಯಕ್ಕೆ ಅನುಗುಣವಾಗಿ ಡೇಟಾ ಸಂಗ್ರಹಣೆಯ ಬಹು ವಿಧಾನಗಳನ್ನು ಬಳಸಲು ಸಾಧ್ಯವಿದೆ. ರೆಕಾರ್ಡ್ ಮಾಡ್ಕೋಬಹುದಾ, ವಿಡಿಯೋ ಮಾಡ್ಕೋಬಹುದಾ, ದಾಖಲು ಮಾಡ್ಕೋಬಹುದಾ, ಅಥವಾ ಇನ್ಯಾವುದೋ ಒಂದು ಮಾಡಿಫೈ ಮಾಡ್ಕೋಬಹುದಾ, ಯಾವ ರೀತಿಯಾದಂತಹ ದತ್ತಾಂಶಗಳ ಮೂಲದಿಂದನೂ ಸಹ ನಾವು ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಮಿತಿಗಳೇನು? ಸೊ ಇದರಿಂದ ಪಡೆದ ಮಾಹಿತಿಗಳನ್ನ ಸಾಮಾನ್ಯೀಕರಿಸ ಆಗೋದಿಲ್ಲ. ಏಕೆಂದರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಪಡ್ತಾ ಹೋಗ್ತೀವಿ. ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಾವು ತಿಳ್ಕೊಂಡಿದೀವಿ, ಅದೇ ಪ್ರಿನ್ಸಿಪಲ್ ಮತ್ತೊಬ್ಬ ವ್ಯಕ್ತಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಬರೋದಿಲ್ಲ. ಇಲ್ಲಿ ಪಡ್ಕೊಂಡಿದೀವಿ, ಇಲ್ಲಿ ಇಂಟರ್ಪ್ರಿಟ್ ಮಾಡಿದೀವಿ, ಇಲ್ಲಿ ಡಿಸಿಷನ್ ತೆಗೆದುಕೊಂಡಿದೀವಿ ಅಂತ ಆ ವ್ಯಕ್ತಿಗೆ ಮಾತ್ರ ಅದು ಅಕ್ಯುರೇಟ್ ಆಗಿರ್ತದೆ, ಆ ವ್ಯಕ್ತಿಗೆ ಮಾತ್ರ ಅದನ್ನ ಅನ್ವಯಿಸೋ ರೀತಿಯಾಗಿರ್ತದೆ ಡೇಟಾ. ಅದೇ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಗೆ ಅದೇ ಜನರೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡಿಮೆನ್ಷಿಯಾ ಈ ವ್ಯಕ್ತಿಗೆ ಇರ್ತಕ್ಕಂಥ ಕಾರಣಗಳು ಇದು, ಈ ಕಾರಣಗಳಿಂದಾಗಿ ಡಿಮೆನ್ಷಿಯಾ ಆಗಿದೆ ಅಂತ ಈಸಿಯಾಗಿ ಹೇಳ್ಬೋದು ವ್ಯಕ್ತಿ ಎದ್ದೆಂತವನ್ನ ನಾವು ನೋಡಿದಾಗ. ಬಟ್ ಅದನ್ನ ಮತ್ತೊಬ್ಬ ವ್ಯಕ್ತಿಗೂ ಅಪ್ಲಿಕೇಬಲ್ ಆಗಿದೆ, ಅನ್ವಯಿಸಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸಾಧ್ಯ ಆಗೋದಿಲ್ಲ. ಅಂದ್ರೆ ಸಾಮಾನ್ಯೀಕರಣ ಆಗಿಸುವಂಥದ್ದು ತುಂಬಾ ಕಡಿಮೆ. ಇದು ಸಮಯ ತೆಗೆದುಕೊಳ್ಳುತ್ತೆ. ಸಂಶೋಧಕರ ಕಡೆಯಿಂದ ನಿರ್ದಿಷ್ಟ ಮಟ್ಟದ ಪರಿಣಿತಿ ಮತ್ತು ಕೌಶಲ್ಯದ ಅಗತ್ಯ ಇರುತ್ತೆ, ಮತ್ತು ವೆಚ್ಚದಾಯಕವೂ ಸಹ. ಕಂಪೇರ್ ಟು ಸಮ್ ಅದರ್ ಡೇಟಾ ಕಲೆಕ್ಷನ್ ಮೆಥಡ್, ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ಹೆಚ್ಚು ಡ್ಯೂರೇಷನ್ ಅನ್ನ ತೆಗೆದುಕೊಳ್ಳುತ್ತೆ. ಡೇಟಾ ವ್ಯಾಖ್ಯಾನದ ಸಮಯದಲ್ಲಿ ವ್ಯಕ್ತಿನಿಷ್ಠತೆಯು ಹರಿದಾಡಬಹುದು, ಅಂದ್ರೆ ಬಯಾಸಸ್ಗೆ ಕಾರಣ ಆಗುತ್ತೆ, ಬಯಾಸಸ್ಗಳು ಆಗಬಹುದು, ಪುನರಾವರ್ತನೆ ಸಾಧ್ಯವಾಗದಿರಬಹುದು. ಸೊ ಆಬ್ವಿಯಸ್ಲಿ ನಾವು ಒಮ್ಮೆ ಪಡ್ಕೊಂಡಿರ್ತಕ್ಕಂಥ ಮಾಹಿತಿ ಕೆಲವೊಂದು ಬಾರಿ ಮತ್ತೊಮ್ಮೆ ಅದೇ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರಬಹುದು. ಅವ್ರ ಮೈಂಡ್ ಸೆಟ್ಟು, ಮೂಡು, ಅವ್ರ ಇಂಟ್ರೆಸ್ಟು ಎಲ್ಲದೂ ಸಹ ವೇರಿ ಆಗ್ತಾ ಹೋಗ್ಬೋದು. ಓಕೆ, ಸೊ ಕೆಲವೊಂದು ಬಾರಿ ಬೇಸ್ಡ್ ಆನ್ ಪುನರಾವರ್ತನೆ ಆಧಾರದ ಮೇಲೆ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಕೆಲವೊಂದು ಬಾರಿ ಪುನರಾವರ್ತನೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಕಾರಣಗಳಿಗೋಸ್ಕರ ಅದನ್ನ ಜನರೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಂಶೋಧಕರು ಬಯಸಿದ ರೀತಿಯಲ್ಲಿ ಭಾಗವಹಿಸೋದು, ಪ್ರತಿಕ್ರಿಯೆಗಳನ್ನು ಒದಗಿಸೋದು ಸಾಧ್ಯ ಇದೆ. ಸೊ ಇಷ್ಟು ಇದರಲ್ಲಿ ಬಂದಿರತಕ್ಕಂತಹ ಒಂದು ಕಂಟೆಂಟು. ಎಲ್ಲರಿಗೂ ಧನ್ಯವಾದ.